ಎಲ್ರಿಗೂ ನಮಸ್ಕಾರ. ಕರವೀರ ಮಾಹಿತಿ ಮಾಲಿಕೆ 2026ರ 94ನೇ ಸಂಚಿಕೆಗೆ ಈ ದಿನ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ಕಳೆದ 3 ಸಂಚಿಕೆಗಳಿಂದ ಈ ಮಾಲಿಕೆಯಲ್ಲಿ ನಾವು ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಇದು ಕಾನೂನುಗಳ ಸರಣಿ. ಕಾನೂನುಗಳು ಸಹಕಾರ ಸಂಸ್ಥೆಗಳಿಗೆ ಏನೇನು ಕಾನೂನುಗಳು ಅನ್ವಯ ಆಗತ್ತೆ ಅನ್ನೋದ್ರ ಮೇಲಿದೆ. ಅದರಲ್ಲಿ ಮೊದಲು ವೃತ್ತಿ ತೆರಿಗೆ ಅಂಶಗಳನ್ನು ನಾವು ತಿಳ್ಕೊಂಡಿದ್ವಿ. ಆಮೇಲೆ GST ಕಾಯ್ದೆಗಳ ಬಗ್ಗೆ ಕೆಲವೊಂದು ಅಂಶಗಳನ್ನು ತಿಳ್ಕೊಂಡ್ವಿ. ಆದಾಯ ತೆರಿಗೆ ಕಾಯ್ದೆ, ಹಾಗೆ ಮುಂದಿನ ದಿನಗಳಲ್ಲಿ ಕಾರ್ಮಿಕ ಕಾಯ್ದೆಗಳು ಮತ್ತು ಇತರೆ ಕಾಯ್ದೆಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ಸರಣಿಯಲ್ಲಿ ಈಗಾಗಲೇ ಗೊತ್ತಿರೋ ಹಾಗೆ 2 ಸಂಚಿಕೆಗಳು ಮುಗಿದಿವೆ. ಇದು 3ನೇ ಸಂಚಿಕೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಸ್ತಾಪ ಮಾಡ್ತಾ ಇರುವಂತಹ ಸರಣಿಗೆ ಪೂರ್ವದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಈ ಸರಣಿಯ ಮೊದಲನೇ ಸಂಚಿಕೆಯಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಬಗ್ಗೆ ತಿಳ್ಕೊಂಡ್ವಿ. ನಂತರ ಕಳೆದ ವಾರ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅದರ ಮೊದಲನೇ ಭಾಗವನ್ನ ನಾವು ತಿಳ್ಕೊಂಡ್ವಿ. ಸರಕು ಮತ್ತು ಸೇವಾ ತೆರಿಗೆಯ ಪ್ರಾಥಮಿಕ ಅಂಶಗಳು, ಬೇಸಿಕ್ ಫೀಚರ್ಸ್ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಇವತ್ತು ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲಿ ಸಹಕಾರ ಸಂಘಗಳು ಮತ್ತು ಸರಕು ಸೇವಾ ತೆರಿಗೆ ಅಂದ್ರೆ GST ಮತ್ತು ಸಹಕಾರ ಸಂಘಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಹಕಾರ ಸಂಘಗಳಿಗೆ GST ಅನ್ವಯಿಸುತ್ತಾ ಅನ್ನೋ ಒಂದು ಪ್ರಶ್ನೆ. ಸ್ನೇಹಿತರೆ, ಅನೇಕರು ನೀವು ಸೇರಿದಿರಿ. ನಮ್ಮ ಇವತ್ತಿನ ಅವಧಿಯಲ್ಲಿ GSTಯ ಬೇಸಿಕ್ ಅಂದ್ರೆ ಫೌಂಡೇಶನ್ ಏನೇನು, ಯಾಕೆ ನಮಗೆ ಅನ್ವಯಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಇವತ್ತು ಸ್ವಲ್ಪ ಗಮನ ಇಟ್ಟು ಕೇಳಿ. ಯಾರ್ಯಾರು GSTಯಲ್ಲಿ ಇಲ್ಲ ಅವರು ಗಮನ ಇಟ್ಟು ಕೇಳಿ, ಯಾರ್ಯಾರು GSTಯಲ್ಲಿ ಇದೀರಿ ಅವರು ಗಮನ ಇಟ್ಟು ಕೇಳಿ. ಯಾಕೆ ಅಂದ್ರೆ ನಮಗೆ ಯಾಕೆ ಇದು ಅನ್ವಯಿಸುತ್ತೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಇವತ್ತಿನ ಅವಧಿ ಸಹಕಾರ ಸಂಘಗಳಿಗೆ ಅತ್ಯಂತ ಪ್ರಮುಖವಾದದ್ದು. ಸರಕು ಮತ್ತು ಸೇವಾ ತೆರಿಗೆ ಅಥವಾ GST ಎಲ್ಲ ವ್ಯಕ್ತಿಗಳಿಗೂ ಅನ್ವಯಿಸುತ್ತೆ. ವ್ಯಕ್ತಿ, ಪರ್ಸನ್ ಅನ್ನೋ ಡೆಫಿನೇಷನ್ ನಲ್ಲಿ ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಅನ್ವಯಿಸುತ್ತೆ. ಆ ವ್ಯಕ್ತಿ ಅನ್ನೋ ಡೆಫಿನೇಷನ್ ಏನಿದೆ ಅದರಲ್ಲಿ ನಾವು ಕೂಡ ಇದ್ದೀವಿ, ಕೋಆಪರೇಟಿವ್ ಸೊಸೈಟೀಸ್ ಕೂಡ. ಎ ಕೋಆಪರೇಟಿವ್ ಸೊಸೈಟಿ ರಿಜಿಸ್ಟರ್ಡ್ ಅಂಡರ್ ಎನಿ ಲಾ ರಿಲೇಟಿಂಗ್ ಟು ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳ್ತಾರೆ. ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಗಿರ್ಬೋದು, ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಇರ್ಬೋದು, ಅಥವಾ ನಮ್ಮ ಹಳೆಯ ಆಕ್ಟ್ ಅಂದ್ರೆ ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಇರ್ಬೋದು. ಯಾವುದೇ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಹಕಾರಿ ಕಾಯ್ದೆಗಳಿದ್ದಾವೆ. ಯಾವುದೇ ಸಹಕಾರಿ ಕಾಯ್ದೆ ಇರಲಿ, ಅವುಗಳಲ್ಲಿ ನೋಂದಣಿಯಾಗಿದೆ ಅಂದ್ರೆ ಅವುಗಳಿಗೆ GST ಅಪ್ಲೈ ಆಗತ್ತೆ. ಹಾಗಾದ್ರೆ GST ಅಪ್ಲೈ ಆಗತ್ತೆ ಅಂದ್ರೆ ನಾವೆಲ್ಲರೂ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕಾ? ಇಲ್ಲಿ 2 ಪದಗಳನ್ನ ನಾವು GSTಯಲ್ಲಿ ಒಟ್ಟು 4 ಪದಗಳ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಮೊದಲನೇ ಪದ ಪೂರೈಕೆ, ಸಪ್ಲೈ. GSTಯಲ್ಲಿ ಎಲ್ಲೂ ಮಾರಾಟ ಅಥವಾ ಖರೀದಿ ಅನ್ನೋ ಪದಗಳು ಇಲ್ಲ. ಆ ಪದಗಳನ್ನ ನಾವು ಉಪಯೋಗಿಸ್ತಾ ಇಲ್ಲ. ಮಾರಾಟದ ಬದಲು ಹೊರ ಪೂರೈಕೆ, ಖರೀದಿಯ ಬದಲು ಒಳ ಪೂರೈಕೆ ಅನ್ನೋ ಪದಗಳನ್ನು ಉಪಯೋಗಿಸ್ತೀವಿ ನಾವು. ಹಾಗಾಗಿ GST ಆಕ್ಟ್ ಅಲ್ಲಿ ನಾವು ಪೂರೈಕೆ ಅನ್ನೋ ಪದವನ್ನು ಅರ್ಥ ಮಾಡ್ಕೊಳ್ಬೇಕು. ಪೂರೈಕೆ ಅಂದ್ರೆ ಏನು? ನಾವು ಪೂರೈಕೆ ಮಾಡ್ತಾ ಇದ್ದರೆ ನಮಗೆ GST ಬರುತ್ತೆ. ಹಾಗಾದ್ರೆ ಪೂರೈಕೆ ಅಂದ್ರೆ ಏನು? ಒಬ್ಬ ವ್ಯಕ್ತಿ ತನ್ನ ವ್ಯವಹಾರದಲ್ಲಿ ಅಥವಾ ವ್ಯವಹಾರಕ್ಕೋಸ್ಕರ ಪ್ರತಿಫಲಕ್ಕಾಗಿ ಅಂದ್ರೆ ಪ್ರತಿಫಲಾಪೇಕ್ಷೆಯಿಂದ ಮಾಡುವ ಅಥವಾ ಮಾಡಲು ಒಪ್ಪುವ ಎಲ್ಲ ರೀತಿಯ ಸರಕು ಮತ್ತು ಸೇವೆಯ ಪೂರೈಕೆ. ಇಲ್ಲಿ ನೋಡಿ, ವ್ಯವಹಾರ ಅಥವಾ ವ್ಯವಹಾರಕ್ಕೋಸ್ಕರ ಅನ್ನೋ ಪದ ತುಂಬಾ ಇಂಪಾರ್ಟೆಂಟ್. ಪ್ರತಿಫಲ ಅನ್ನೋದು ಇಂಪಾರ್ಟೆಂಟ್. ಸರಕು ಅಥವಾ ಸೇವೆಯ ಪೂರೈಕೆ ಇರಬೇಕು. ಇದಿಷ್ಟು ಅಂಶಗಳಿದ್ರು ಮಾತ್ರ, ಈ 4 ಅಂಶಗಳಿದ್ರು ಮಾತ್ರ ಒಂದು ವ್ಯವಹಾರ ಇರಬೇಕು. ಎರಡನೇದು ಪ್ರತಿಫಲಾಪೇಕ್ಷೆ ಇರಬೇಕು.
ಮೂರನೇದು ಸರಕು ಅಥವಾ ಸೇವೆ ಆಗಿರಬೇಕು, ಅದರ ಪೂರೈಕೆ ಆಗಿರಬೇಕು. ವ್ಯವಹಾರ, ಪ್ರತಿಫಲ, ಸರಕು ಅಥವಾ ಸೇವೆ, ಪೂರೈಕೆ, ಈ 4 ಅಂಶಗಳಿದ್ರೆ ಮಾತ್ರ ಅದು ನಮಗೆ ಈ ಡೆಫಿನೇಷನ್ ಅಲ್ಲಿ ಬರುತ್ತೆ. ಇಲ್ಲದೆ ಹೋದ್ರೆ ನಮಗೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇದರಲ್ಲಿ ಬರೋದಿಲ್ಲ. ಇಂಗ್ಲಿಷ್ ನಲ್ಲಿ ಆಲ್ ಫಾರ್ಮ್ಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಮೇಡ್ ಆರ್ ಅಗ್ರೀಡ್ ಟು ಬಿ ಮೇಡ್ ಫಾರ್ ಎ ಕನ್ಸಿಡರೇಷನ್ ಬೈ ಎ ಪರ್ಸನ್ ಇನ್ ದಿ ಕೋರ್ಸ್ ಆರ್ ಫರ್ದರೆನ್ಸ್ ಆಫ್ ಬಿಸ್ನೆಸ್ ಅಂತಾರೆ. ಇಂಗ್ಲಿಷ್ ಬದಿಗಿಡೋಣ, ಕನ್ನಡದ ನೋಡೋಣ. ಸ್ನೇಹಿತರೆ, ನಿಮ್ಮಲ್ಲಿ ಯಾರೋ ಒಬ್ರು ಒಂದು ಹೋಟೆಲ್ ನಡೆಸ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಆ ಹೋಟೆಲ್ಗೆ ನಾನು ಬರ್ತೀನಿ. ನಾನು ಬಂದಾಗ ನೀವು ರವೀಂದ್ರನಾಥ್ ಬಂದಿದ್ದಾರೆ, ಆತ್ಮೀಯರು ಬಂದಿದ್ದಾರೆ, ಬನ್ನಿ ಸರ್ ಅಂತ ಹೇಳ್ತೀರಿ, ಒಂದು ಟಿಫಿನ್ ಕೊಡ್ತೀರಿ ಅಥವಾ ಕಾಫಿ ಕೊಡಿಸ್ತೀರಿ. ಅದು ನಿಮ್ಮ ವ್ಯವಹಾರ. ಆದ್ರೆ ಅಲ್ಲಿ ಬಿಲ್ ಕೊಡೋದಿಲ್ಲ. ನಾನು ಬಿಲ್ ಬೇಡ ಬಿಡಿ ಸರ್ ಅಂತೀರಿ. ಪ್ರತಿಫಲ ಇಲ್ಲದೆ ವ್ಯವಹಾರದಲ್ಲಿ ಕೂಡ ಪ್ರತಿಫಲ ಇಲ್ಲದೆ ಹೋದ್ರೆ ಅದು ಪೂರೈಕೆ ಆಗೋದಿಲ್ಲ. ಒಂದು. ಇನ್ನೊಮ್ಮೆ ನಾನು ನಿಮ್ಮ ಮನೆ ಕಡೆ ಬಂದಿರ್ತೀನಿ. ನೀವು ಮನೆಯಲ್ಲಿ ನನಗೆ ಅತಿಥಿ ಸತ್ಕಾರದ ಭಾಗವಾಗಿ ನೀವು ಕಾಫಿ ಕೊಡ್ತೀರಿ ಅಥವಾ ಟಿಫಿನ್ ಕೊಡ್ತೀರಿ ಅಥವಾ ಊಟ ಹಾಕ್ತೀರಿ. ಅದು ಪೂರೈಕೆನೆ ಅಲ್ಲ, ಅದು ವ್ಯವಹಾರ ಅಲ್ಲ, ಅದು ಅತಿಥಿ ಸತ್ಕಾರ. ಮನೆಗೆ ಬಂದ ಅತಿಥಿಗಳನ್ನ ಸತ್ಕಾರ ಮಾಡಲಿಕ್ಕೆ ಅದು ನಿಮ್ಮ ವ್ಯವಹಾರ ಅಲ್ಲ. ಹಾಗಾಗಿ ಅದು ಕೂಡ ಪೂರೈಕೆ ಆಗೋದಿಲ್ಲ. ನಾನು ಇನ್ನೊಮ್ಮೆ ಅದೇ ಹೋಟ್ಲಿಗೆ, ನಿಮ್ಮ ಹೋಟ್ಲಿಗೆ ಇನ್ನೊಮ್ಮೆ ಬರ್ತೀನಿ. ನಾನು ನೀವು ಇರೋದಿಲ್ಲ ಅವತ್ತು. ಆಗ ನಿಮ್ಮ ಯಾರೋ ಅಸಿಸ್ಟೆಂಟ್ಸ್ ಅಥವಾ ಮ್ಯಾನೇಜರ್ಸ್ ಇರ್ತಾರೆ. ಅವರಿಗೆ ನನ್ನ ಪರಿಚಯ ಇರೋದಿಲ್ಲ. ನಾನು ಬರ್ತೀನಿ, ನೀವು ನೀವಿಲ್ಲದ ಕಾರಣ ಅವರು ನಮಗೆ ಕಾಫಿ ಕೊಡ್ತಾರೆ ಅಥವಾ ತಿಂಡಿ ಕೊಡ್ತಾರೆ, ನಂತರ ಒಂದು ಬಿಲ್ ಕೊಡ್ತಾರೆ. ನಿಮ್ಮ ವ್ಯವಹಾರದಲ್ಲಿ ಪ್ರತಿಫಲಾಪೇಕ್ಷೆಯಿಂದ ನೀಡಿದಂತಹ ಸೇವೆ GSTಯಲ್ಲಿ ಪೂರೈಕೆ ಆಗತ್ತೆ, ಅದಕ್ಕೆ ಟ್ಯಾಕ್ಸ್ ಬರುತ್ತೆ. 3 ಸಂಗತಿಗಳನ್ನು ಹೇಳಿದ್ದೀನಿ. ವ್ಯವಹಾರ ಅಲ್ಲದೆ ಇದ್ರೆ ಅದು GST ಬರೋದಿಲ್ಲ. ವ್ಯವಹಾರ ಆಗಿದ್ರೂ ನಿಮ್ಮ ಹೋಟ್ಲಲ್ಲೂ ಕೂಡ ನೀವು ಬಿಲ್ ಮಾಡದೆ ಹೋದರೆ, ಪ್ರತಿಫಲಾಪೇಕ್ಷೆ ಇಲ್ಲದೆ ನನಗೆ ಕೊಟ್ರೆ ಅದಕ್ಕೂ ಕೂಡ GST ಬರೋದಿಲ್ಲ. ಹಾಗಾಗಿ ಅದು ವ್ಯವಹಾರ ಆಗಿರಬೇಕು ಹಾಗೂ ಪ್ರತಿಫಲಾಪೇಕ್ಷೆ ಇರಬೇಕು. ಅದು ಎರಡೂ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ಪೂರೈಕೆ ಮಾಡಿದ್ದರೆ, ಸರಕು ಪೂರೈಕೆ ಅಥವಾ ಸೇವಾ ಪೂರೈಕೆ ಮಾಡಿದ್ದರೆ ಅದು GST ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗಾದ್ರೆ GST ಬಂದೇ ಬಿಡತ್ತಾ? ಹಾಗಲ್ಲ, GSTಯ ಕಾಯ್ದೆಯ ವ್ಯಾಪ್ತಿಯಲ್ಲಿ ಬರ್ತದೆ. ನಿಮ್ಮ ಮನೆಗೆ ಬಂದಾಗ ನೀವು ಅತಿಥಿ ಸತ್ಕಾರದ ಭಾಗವಾಗಿ ಕೊಟ್ಟಿರುವಂತದ್ದು GST ವ್ಯಾಪ್ತಿಗೆ ಬರೋದಿಲ್ಲ. ಅಥವಾ ನಿಮ್ಮ ವ್ಯವಹಾರದಲ್ಲಿರುವಾಗ ನಾನು ಬಂದಾಗ ನೀವು ಕರ್ಟಸಿಗೋಸ್ಕರ ಒಂದು ಕಾಫಿಯನ್ನು ಆಫರ್ ಮಾಡಿದರೆ ಅದು ಕೂಡ GST ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಆದರೆ ವ್ಯವಹಾರ ಆಗಿರಬೇಕು ಮತ್ತು ಪ್ರತಿಫಲ ಇರಬೇಕು ಅಂತ ಹೇಳಿದಾಗ, ಅದು ಎರಡು ಇದ್ದಾಗ ಅದು GSTಯ ವ್ಯಾಪ್ತಿಗೆ ಬರ್ತದೆ. ಹಾಗಂತ ಟ್ಯಾಕ್ಸ್ ಬರುತ್ತಾ? ಅದು ಮುಂದೆ ನೋಡೋಣ. ಹಾಗಾಗಿ ಪೂರೈಕೆ ಅನ್ನೋ ಪದವನ್ನು ಅರ್ಥ ಮಾಡ್ಕೊಳ್ಳಿ. ಪೂರೈಕೆಯಲ್ಲಿ 4 ಅಂಶಗಳಿರಬೇಕು. ವ್ಯವಹಾರ ಆಗಿರಬೇಕು, ಪ್ರತಿಫಲ ಇರಬೇಕು, ಸರಕು ಅಥವಾ ಸೇವೆ ಆಗಿರಬೇಕು, ಪೂರೈಕೆ ಇರಬೇಕು. ಹಾಗಾದ್ರೆ ಸರಕು ಅಥವಾ ಸೇವೆ ಅಂದ್ರೆ ಏನು? ಸರಕು ಅಥವಾ ಸೇವೆ, ಗೂಡ್ಸ್ ಆರ್ ಸರ್ವಿಸ್. ಸರಕು ಅಂದ್ರೆ ಹಣ, ಭದ್ರತಾ ಪತ್ರಗಳ ಹೊರತಾಗಿ ಎಲ್ಲ ತರಹದ ಚರಸೊತ್ತುಗಳು ಸರಕು ಅಂತ ಆಗುತ್ತೆ. ಅಲ್ಲಿ 3 ಪದಗಳು ತುಂಬಾ ಇಂಪಾರ್ಟೆಂಟ್. ಸರಕು, ಗೂಡ್ಸ್ ಅಂದ್ರೆ ಹಣ ಆಗಿರಬಾರ್ದು, ಭದ್ರತಾ ಪತ್ರಗಳು ಸೆಕ್ಯೂರಿಟಿ ಆಗಿರಬಾರ್ದು, ಚರಸೊತ್ತುಗಳಾಗಿರ್ಬೇಕು, ಮೂವಬಲ್ ಅಸೆಟ್ಸ್. ಇಮ್ಮೂವಬಲ್ ಪ್ರಾಪರ್ಟೀಸ್ ಆಗಿದ್ದರೆ ಸರಕು ವ್ಯಾಪ್ತಿಯಲ್ಲಿ ಬರೋದಿಲ್ಲ. ನಿಮ್ದೊಂದು ನಿವೇಶನ ಕೊಡ್ತಾ ಇದೀವಿ, ಅದು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಯಾಕೆಂದ್ರೆ ಅದು ಸರಕು ಅಲ್ಲ. ಒಂದು ಬಿಲ್ಡಿಂಗ್ ಕೊಡ್ತಾ ಇದ್ದೀರಿ, ಅದು ಸರಕು ಅಲ್ಲ, ಮೂವಬಲ್ ಪ್ರಾಪರ್ಟಿ.
ಸೊ ಗೂಡ್ಸ್ ಅಂದ್ರೆ ಆಲ್ ಮೂವಬಲ್ ಪ್ರಾಪರ್ಟೀಸ್ ಅದರ್ ದ್ಯಾನ್ ಮನಿ ಆರ್ ಸೆಕ್ಯೂರಿಟೀಸ್ ಅಷ್ಟೇ. ಹಾಗಾದ್ರೆ ಸೇವೆ ಅಂದ್ರೆ ಏನು? ಸರಕು ಅನ್ನೋದು ಡೆಫಿನಿಷನ್ ಅರ್ಥ ಮಾಡ್ಕೊಂಡಿದ್ರೆ ಸೇವೆ ಇನ್ನೂ ಬೇಗ ಅರ್ಥ ಆಗುತ್ತೆ. ಏನ್ ಹೇಳ್ತಾನೆ? ಸೇವೆ ಅಂದ್ರೆ ಅದು ಸರಕು ಆಗಿರಬಾರ್ದು, ಹಣ ಅಥವಾ ಭದ್ರತಾ ಪೂರೈಕೆಗಳ ಹೊರತಾಗಿ ಬೇರೆ ಯಾವುದೇ ರೀತಿಯ ಪೂರೈಕೆ ಆಗಿರ್ಬೇಕು. ಅಂದ್ರೆ ಹಣ ಆಗಿರಬಾರ್ದು, ಭದ್ರತಾ ಪತ್ರ ಆಗಿರಬಾರ್ದು, ಸರಕು ಆಗಿರಬಾರ್ದು. ಅಂತಹ ಯಾವುದೇ ಪೂರೈಕೆಗಳನ್ನು ಮಾಡಿದರೆ ಅವು ಸೇವೆ ಅಂತ ಅನ್ಕೊಳ್ಳುತ್ತೆ. ಹಾಗಂತ ಇದಕ್ಕೊಂದು ಸಣ್ಣ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಸೇವೆ ಅನ್ನೋ ಪದದಲ್ಲಿ. ಅದು ಎಸ್ಪೆಷಲಿ ನಮ್ಮ ಸಹಕಾರಿ, ನಾನು ಅನೇಕ ವಿನಾಯಿತಿಗಳಿದ್ದಾವೆ, ಅದೆಲ್ಲದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಕೆಲವೊಂದು ರಫ್ತು ಮಾರಾಟಗಳಿಗೆ ಅದಕ್ಕೆಲ್ಲ ವಿನಾಯಿತಿ, ಅದೆಲ್ಲ ನಾವು ಬೇಡ. ನಾವು ಯಾಕೆಂದ್ರೆ ನಾವು ರಫ್ತು ಮಾಡ್ಲಿಕ್ಕೆ ಬರೋದಿಲ್ಲ. ನಮ್ದು ಏನಿದ್ರು ಕರ್ನಾಟಕ ಸಹಕಾರ ಸಂಘಗಳ ಆಗಿರೋದ್ರಿಂದ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ಮಾತ್ರ ಇರ್ತೀವಿ ನಾವು. ಹಾಗಾಗಿ ನಾವು ಇವತ್ತಿನ ಅವಧಿಯಲ್ಲಿ ಮತ್ತು ಈ ಎಂಟೈರ್ ಸೀರೀಸ್ ನಲ್ಲಿ ನಾನು ಹೇಳ್ತಾ ಇರುವಂತದ್ದು ಕೇವಲ ಸಹಕಾರ ಸಂಸ್ಥೆಗಳಿಗೆ ಅನ್ವಯಿಸುವ ರೀತಿಯಲ್ಲಿ ಮಾತ್ರ. ಹಾಗಾಗಿ ವಿನಾಯಿತಿ ಇದೆಯಾ? ವಿನಾಯಿತಿ ಒಂದಕ್ಕೆ ನಿಮಗೆ ಇದಿರುವಂತದ್ದು. ಬೇರೆ ಬೇರೆ ವಿನಾಯಿತಿಗಳಿದೆ, ಆಯಾ ಸಂದರ್ಭದಲ್ಲಿ ಹೇಳ್ತಾ ಬರ್ತೀನಿ ನಾನು. ಕ್ರೆಡಿಟ್ ಕಾರ್ಡ್, ಅದರ ಮೇಲಿನ ಸೇವೆ ಮೇಲಿನ ಬಡ್ಡಿ ಅಥವಾ ಶುಲ್ಕದ ಹೊರತಾಗಿ ಯಾವುದೇ ಠೇವಣಿ ಅಥವಾ ಸಾಲದ ಮೇಲೆ ಸ್ವೀಕರಿಸುವ ಎಲ್ಲಾ ರೀತಿಯ ಬಡ್ಡಿ ಅಥವಾ ರಿಯಾಯಿತಿಗಳು ನಮಗೆ ವಿನಾಯಿತಿ ಇದೆ. ಯಾಕೆ? ನಾವು ಈಗಾಗಲೇ ಅನ್ಕೊಂಡ್ವಿ ಹಣ ಮತ್ತು ಭದ್ರತಾ ಪತ್ರಗಳ ಪೂರೈಕೆ ಸೇವೆ ಅಲ್ಲ, ಸರಕು ಅಲ್ಲ. ನಾವು ಸಾಲ ಕೊಡ್ತಾ ಇದ್ದೀವಿ ಅಂದ್ರೆ ಏನು? ಸಾಲ ಕೊಡ್ತಾ ಇದ್ದೀವಿ ಅಂದ್ರೆ ಹಣವನ್ನ ಕೊಡ್ತಾ ಇದ್ದೀವಿ. ಸಾಲ ಠೇವಣಿ ಇಟ್ಕೊಳ್ತಾ ಇದ್ದೀವಿ ಅಂದ್ರೆ ಹಣವನ್ನ ಸ್ವೀಕರಿಸ್ತಾ ಇದ್ದೀವಿ. ಹಣದ ವಹಿವಾಟು ಇರುವಂತಹ ಈ ಠೇವಣಿ ಅಥವಾ ಸಾಲದ ಮೇಲೆ ಬರುವಂತಹ ಬಡ್ಡಿ ಅಥವಾ ಇದು ಏನೇನು ರಿಯಾಯಿತಿಗಳಿದಾವೆ ಅದು ಎಲ್ಲದು ಇದರ ವ್ಯಾಪ್ತಿಯ ಹೊರಗೆ ಬರುತ್ತೆ, ವಿನಾಯಿತಿ ಬರುತ್ತೆ. ಹಾಗಂತ ಕ್ರೆಡಿಟ್ ಕಾರ್ಡ್ ಸೇವೆ ಇದೆಯಲ್ಲ ಅದು ಬೇರೆ. ಕ್ರೆಡಿಟ್ ಕಾರ್ಡ್ ಅಲ್ಲಿ ಎರಡು ತರ ಸೇವೆ ಇದೆ. ಒಂದು ಬಡ್ಡಿ, ಕ್ರೆಡಿಟ್ ಕಾರ್ಡ್ ಶುಲ್ಕಗಳು ಬೇರೆ ಬರುತ್ತೆ. ಹಾಗೆ ವಿದೇಶಿ ಹಣದ ಮಾರಾಟ ಅಥವಾ ಖರೀದಿ ಆದಾಯ, ಒನ್ಸ್ ಅಗೇನ್ ಹಣ ಬಂದಿದೆ ಅಂದ್ರೆ ಅದು ನಮಗೆ ವಿನಾಯಿತಿ ಇರುವಂತಹ ಇದು. ಹಾಗಾದ್ರೆ ಸಹಕಾರ ಸಂಸ್ಥೆಗಳಿಗೆ GSTಗೆ ನೇರವಾಗಿ ಯಾವ್ದಾದ್ರ ಮೇಲೆ ತೆರಿಗೆ ಬರುತ್ತೆ ಅಥವಾ ಯಾವ್ದಾವ್ದು ಅನ್ವಯಿಸುತ್ತೆ? ಒಂದೊಂದಾಗಿ ಆಳಕ್ಕೆ ಇಳಿತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ, ದಯವಿಟ್ಟು ಗಮನಿಸ್ತಾ ಬನ್ನಿ. ಸಹಕಾರ ಸಂಸ್ಥೆಗಳು, ಇಲ್ಲಿ ಪ್ರತಿಯೊಂದು ಪದನೂ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತದೆ. ಸಹಕಾರ ಸಂಸ್ಥೆಗಳು ತೆರಿಗೆದಾಯಕ ಪೂರೈಕೆ ಮಾಡ್ತಾ ಇದ್ರೆ, ತೆರಿಗೆದಾಯಕ ಸರಕು ಪೂರೈಕೆ ಅಥವಾ ತೆರಿಗೆದಾಯಕ ಸೇವೆ, ಟ್ಯಾಕ್ಸಬಲ್ ಸಪ್ಲೈ ಆಫ್ ಗೂಡ್ಸ್ ಆರ್ ಟ್ಯಾಕ್ಸಬಲ್ ಸಪ್ಲೈ ಆಫ್ ಸರ್ವಿಸ್, ಅದು ಎರಡರಲ್ಲಿ ಯಾವುದೇ ಮಾಡ್ತಾ ಇದ್ರು ಮತ್ತು ಅಂಡ್ ಅಥವಾ ಅಲ್ಲ ಮತ್ತು ಒಟ್ಟು ವಹಿವಾಟು ನೋಂದಣಿ ಮಿತಿ ಮೀರಿದ್ದಲ್ಲಿ ನೋಂದಣಿಯಾಗಿ ತೆರಿಗೆ ಪಾವತಿಸಬೇಕು. ಎರಡು ಆಸ್ಪೆಕ್ಟ್ಗಳು ಬರುತ್ತೆ. ತೆರಿಗೆದಾಯಕ ಸರಕು ಪೂರೈಕೆ ಅಥವಾ ತೆರಿಗೆದಾಯಕ ಸೇವೆ ಪೂರೈಕೆ ಮತ್ತು ನೋಂದಣಿಯ ವಹಿವಾಟು ಮಿತಿ. ವಹಿವಾಟು ಅಂದ್ರೆ ಏನು ಅನ್ನೋದು ಬರ್ತೀನಿ. ವಹಿವಾಟು ಅಂದ್ರೆ ಈ ಸರಕು ಮತ್ತು ಸೇವೆ ಎರಡು ಸೇರಿದರೆ ಅದು ವಹಿವಾಟು ಅಂತ ಆಗುತ್ತೆ. ಅದರಲ್ಲಿ ತೆರಿಗೆದಾಯಕ ಸೇವೆ ಇರ್ಬೋದು, ತೆರಿಗೆ ವಿನಾಯಿತ ಸೇವೆ ಇರ್ಬೋದು, ತೆರಿಗೆದಾಯಕ ಸರಕು ಇರ್ಬೋದು, ವಿನಾಯಿತ ಸರಕು ಇರ್ಬೋದು. ಒಟ್ಟು ವಹಿವಾಟು ಅಂದ್ರೆ ಒಟ್ಟು ಸರಕು ಒಟ್ಟು ಸೇವೆಗಳ ಸರಬರಾಜು ಎರಡು ಸೇರಿರ್ತದೆ. ವಿನಾಯಿತಿ ಇರ್ಬೋದು, ವಿನಾಯಿತಿ ಇಲ್ಲದೆ ಇರೋ ಒಂದೆರಡು ಎಕ್ಸಾಂಪಲ್ ತಗೊಳ್ಳೋಣ, ಆವಾಗ ನಿಮಗೆ ಇದು ಅರ್ಥ ಆಗತ್ತೆ. ನಾನು ಎಲ್ಲ ವಿಧದ ಸಹಕಾರ ಸಂಸ್ಥೆಗಳಿಗೆ ಅನೇಕ ವಿಧದ ಪಾಪ್ಯುಲರ್ ಆಗಿರುವಂತಹ ವಿಧಗಳಲ್ಲಿ ಯಾವ್ದಾವ್ದು ಇದೆ ಅದಷ್ಟಕ್ಕೂ ಎಕ್ಸಾಂಪಲ್ ತಗೊಳ್ತೀನಿ ನಾನು. ಹಾಗಾಗಿ ಇದು ವಹಿವಾಟು ಅಂದ್ರೆ ಯಾವಾಗ ನಾವು ನೋಂದಣಿ ಮಾಡಬೇಕಾಗತ್ತೆ? ತೆರಿಗೆದಾಯಕ ಸರಕು ಪೂರೈಕೆ ಮಾಡ್ತಾ ಇದ್ರೆ ಅಂತಹ ಸರಕು ಪೂರೈಕೆ ಮಾಡ್ತಾ ಇರುವಂತಹ ಸಹಕಾರಿ ಸಂಸ್ಥೆಗಳ ಒಟ್ಟು ವಹಿವಾಟು 40 ಲಕ್ಷ ಮೀರಿದಲ್ಲಿ ನೋಂದಣಿಯಾಗಿ ತೆರಿಗೆದಾಯಕ ಪೂರೈಕೆಗಳ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಅಂದ್ರೆ ಟ್ಯಾಕ್ಸಬಲ್ ಗೂಡ್ಸ್ ಸಪ್ಲೈ ಮಾಡ್ತಾ ಇದ್ದೀವಿ,
ನಮ್ದು ಒಟ್ಟು ವಹಿವಾಟು 40 ಲಕ್ಷ ದಾಟಿದೆ, ಹಾಗಾದ್ರೆ ನೋಂದಣಿ ಇದೆ. ಹಾಗಾದ್ರೆ ಅಷ್ಟಕ್ಕೂ ಕಟ್ಟಬೇಕಾ? ಇಲ್ಲ. ತೆರಿಗೆದಾಯಕ ಪೂರೈಕೆ ಮೇಲೆ ಮಾತ್ರ ನಿಗದಿತ ದರದಲ್ಲಿ ತೆರಿಗೆ ಪಾವತಿಸಬೇಕು. ಇನ್ನು ಸೇವೆ ಏನ್ ಕೊಡ್ತಾ ಇದ್ದೀವಿ? ಸರಕು ಪೂರೈಕೆದಾರರಿಗೆ 40 ಲಕ್ಷ, ಸೇವೆ ಪೂರೈಕೆ ಮಾಡೋರಿಗೆ 20 ಲಕ್ಷ. ಸೇವೆ ಪೂರೈಕೆ ಮಾಡ್ತಾ ಇರುವಂತದ್ದು ಒಟ್ಟು ಸೇವೆಗಳು ನಮ್ದು 20 ಲಕ್ಷ ಮೀರ್ತಾ ಇದ್ರೆ ನಾವು ತೆರಿಗೆದಾಯಕ ನೋಂದಣಿ ಆಗಬೇಕು. ತೆರಿಗೆದಾಯಕ ವಹಿವಾಟಿನ ಮೇಲೆ, ತೆರಿಗೆದಾಯಕ ಸೇವೆಗಳ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಅಂದ್ರೆ ಕೇವಲ ವಿನಾಯಿತ ಪೂರೈಕೆ ಅಥವಾ ಸೇವೆ ನೀಡುವವರು ಅರ್ಹ ಮಿತಿ ದಾಟಿದ್ರು ಕಡ್ಡಾಯ ಇಲ್ಲ. ಅಂದ್ರೆ ನಾನು ಕೇವಲ ಎಕ್ಸೆಂಪ್ಟ್ ಗೂಡ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದೀನಿ ಅಥವಾ ಎಕ್ಸೆಂಪ್ಟ್ ಸರ್ವಿಸ್ ಕೊಡ್ತಾ ಇದ್ದೀನಿ, ಎಷ್ಟೇ ಇದಿರ್ಲಿ ನಮಗೆ ನೋಂದಣಿ ಕಡ್ಡಾಯ ಇಲ್ಲ. ಹಾಗೇನೆ ಕರದಾಯಕ ಪೂರೈಕೆ ಅಥವಾ ಸೇವೆ ನೀಡ್ತಾ ಇರುವಂತವರು ಒಟ್ಟು ವಹಿವಾಟು ನೋಂದಣಿಯ ಮಿತಿಗಿಂತ ಕಡಿಮೆ ಇದ್ದಲ್ಲಿ ನೋಂದಣಿ ಅಗತ್ಯ ಇಲ್ಲ. ಅಂದ್ರೆ ನಾವೀಗ ಕರದಾಯಕ ಸೇವೆ ಮಾಡ್ತಾ ಇದ್ದೀವಿ, ಪೂರೈಕೆ ಮಾಡ್ತಾ ಇದ್ದೀವಿ, ಸರಕು ಆಗಿದ್ರೆ 40 ಲಕ್ಷ, ಸೇವೆ ಆಗಿದ್ರೆ 20 ಲಕ್ಷ, ಅದನ್ನ ದಾಟ್ತಾ ಇಲ್ಲ ಅಂದ್ರೆ ನಮಗೆ ನೋಂದಣಿ ಬೇಡ. ಈಗ ಒಂದೊಂದಾಗೆ ಒಂದೊಂದು ವಿಧದ ಸಹಕಾರ ಸಂಸ್ಥೆಗಳಿಗೆ ಹೇಗೆ ಅಪ್ಲೈ ಆಗತ್ತೆ ಇದನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ವ್ಯಾಪಾರಿ ಸಂಸ್ಥೆಗಳು, ಅಂದ್ರೆ ಟ್ರೇಡಿಂಗ್, ಸೇಲ್ಸ್ ಮಾಡುವಂತಹ ಸೊಸೈಟಿಗಳು, ವ್ಯಾಪಾರ ಮಾಡುವಂತಹ ಅಥವಾ ಮಾರ್ಕೆಟಿಂಗ್ ಉದ್ಯಮಗಳಲ್ಲಿರುವಂತಹ ಸಹಕಾರಿ ಸಂಸ್ಥೆಗಳು ತಾವು ಮಾರಾಟ ಮಾಡುವ ಎಲ್ಲ ತೆರಿಗೆದಾಯಕ ಪೂರೈಕೆಗಳ ಮೇಲೆ ತೆರಿಗೆ ಪಾವತಿಸಬೇಕು. ನಾನೊಂದು ಮಾರ್ಕೆಟಿಂಗ್ ಸೊಸೈಟಿ, ನನ್ನಲ್ಲಿ ನೋಂದಣಿ ಮಾಡಿದ್ದೀನಿ, 40 ಲಕ್ಷ ದಾಟಿದೆ, ನೋಂದಣಿ ಮಾಡ್ಕೊಂಡಿದ್ದೀನಿ. ಅಷ್ಟರ ಮೇಲೂ ಟ್ಯಾಕ್ಸ್ ಕಟ್ಟಬೇಕಾ? ಬೇಕಾಗಿಲ್ಲ. ಅದರಲ್ಲಿ ಎಕ್ಸೆಂಪ್ಟ್ ಗೂಡ್ಸ್ ಇದೆ ಮತ್ತು ಟ್ಯಾಕ್ಸಬಲ್ ಗೂಡ್ಸ್ ಇದೆ. ಟ್ಯಾಕ್ಸಬಲ್ ಗೂಡ್ಸ್ ಮೇಲೆ ನಾನು ತೆರಿಗೆಯನ್ನ ಕಟ್ಟಬೇಕು. ಎಕ್ಸೆಂಪ್ಟ್ ಗೂಡ್ಸ್ ಅನ್ನ ನಾನು ತೆರಿಗೆ ಕಟ್ಟೋ ಅಗತ್ಯ ಇಲ್ಲ. ಹಾಗಂತ ತೆರಿಗೆ ಕಟ್ಟೋದು ಅಗತ್ಯ ಇಲ್ಲ ಅಂದ್ರೆ ಘೋಷಣೆ ಮಾಡೋದು ಬೇಡವಾ? ಖಂಡಿತ ಘೋಷಣೆ ಮಾಡ್ಕೊಳ್ಬೇಕು. ವಿನಾಯಿತ ಸರಕುಗಳು, ಎಕ್ಸೆಂಪ್ಟ್ ಗೂಡ್ಸ್, ಅದ್ರ ಮೇಲೆ ತೆರಿಗೆ ಕಟ್ಟ ಅಗತ್ಯ ಇಲ್ಲ. ಆದ್ರೆ ಅವುಗಳನ್ನ ವಹಿವಾಟನ್ನ ನಾನು ವರದಿಯಲ್ಲಿ ಕಾಣಿಸ್ಬೇಕು. ತೆರಿಗೆ ಕಟ್ಟ ಅಗತ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ವರದಿಯಲ್ಲಿ ಕಾಣಿಸಿಲ್ಲ ಅಂತ ಹೇಳಿದ್ರೆ ಮುಂದೆ ನೋಟಿಸ್ಗಳು ಬರುತ್ತೆ. ಸರ್ ಅವ್ರಿಗೆ ಹೇಗೆ ಗೊತ್ತಾಗತ್ತೆ ಸರ್? ನೀವು ಸಹಕಾರಿ ಇಲಾಖೆಗೆ ನಿಮ್ಮ ಆಡಿಟ್ ರಿಪೋರ್ಟ್ ಅನ್ನು ಕೊಟ್ಟಿರ್ತೀರಿ, ಹಾಗೆ ಇನ್ಕಮ್ ಟ್ಯಾಕ್ಸ್ಗೆ ನಿಮ್ಮ ರಿಟರ್ನ್ ಫೈಲ್ ಮಾಡಿರ್ತೀರಿ. ಇನ್ಕಮ್ ಟ್ಯಾಕ್ಸ್ ನಲ್ಲಿ ನಿಮ್ಮ ಒಟ್ಟು ವಹಿವಾಟನ್ನ ತೋರಿಸಿರ್ತೀರಿ. ಅಲ್ಲಿ 65 ಲಕ್ಷ, 75 ಲಕ್ಷ, 80 ಲಕ್ಷ ಎಷ್ಟೋ ತೋರಿಸಿರ್ತೀರಿ. ಆದ್ರೆ ಅದರಲ್ಲಿರುವಂತಹ 40 ಲಕ್ಷನ 45 ಲಕ್ಷನ ಏನ್ ಟ್ಯಾಕ್ಸಬಲ್ ಇದೆ ಅದಕ್ಕೆ ಮಾತ್ರ ಟ್ಯಾಕ್ಸ್ ಕಟ್ಟಿರ್ತೀರಿ. ಅದನ್ನ ಮಾತ್ರ GST ಅಲ್ಲಿ ತೋರಿಸ್ಕೊಂಡಿದ್ರೆ ದೇರ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ GST ರಿಟರ್ನ್ಸ್ ಅಂಡ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಹಂಗಾಗಿ ನೋಟಿಸ್ ಬರುತ್ತೆ. ಮತ್ತೆ GST ಕಾಯ್ದೆ ಅಡಿಯಲ್ಲಿ ಕೂಡ ಅದು ತಪ್ಪು. ನೀವು ವಿನಾಯಿತ ವಹಿವಾಟನ್ನ ಘೋಷಣೆ ಮಾಡದೆ ಹೋದ್ರೆ ಅದು ಕಾನೂನಾತ್ಮಕವಾಗಿ ತಪ್ಪಾಗತ್ತೆ. ನೀವು ಘೋಷಣೆ ಮಾಡಿ, ಟ್ಯಾಕ್ಸ್ ಕಟ್ಟಿ ಅಂತ ಹೇಳೋದಿಲ್ಲ. ಅದು ಎಕ್ಸೆಂಪ್ಟ್ ಅಸೆಟ್ಸ್ ಅನ್ನೋದನ್ನು ಪ್ರೂವ್ ಮಾಡಿ, ಅಥವಾ ಎಕ್ಸೆಂಪ್ಟ್ ಗೂಡ್ಸ್ ಅನ್ನೋದನ್ನ ನೀವು ಪ್ರೂವ್ ಮಾಡಿ. ಇನ್ನು ಪ್ಯಾಕ್ಸ್ಗಳಾದ್ರೆ ನಮಗೆ ಹೆಚ್ಚಿನ ಪ್ಯಾಕ್ಸ್ಗಳು ಇರೋದ್ರಿಂದ ಪ್ಯಾಕ್ಸ್ಗಳಿಗೆ ಸಪರೇಟ್ ಆಗಿ ಒಂದು ಸ್ಲೈಡ್ ಅನ್ನು ಮಾಡಿದ್ದು ವಿವರಣೆ ಮಾಡ್ತಾ ಇದ್ದೀನಿ. ಪ್ಯಾಕ್ಸ್ಗಳು ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಮತ್ತು ಸೇಲ್ಸ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನಮಗೆ ಏನಾಗತ್ತೆ? ಮೊದಲು ವಿನಾಯಿತ ವ್ಯವಹಾರಗಳು, ಅದು ಸೇಲ್ಸ್ ಸರ್ವಿಸ್ ಇರ್ಬೋದು ಅಥವಾ ಪೂರೈಕೆ ಇರ್ಬೋದು, ಸರಕು ಇರ್ಬೋದು, ಗೂಡ್ಸ್ ಇರ್ಬೋದು ಅಥವಾ ಸರ್ವಿಸ್ ಇರ್ಬೋದು, ಏನೇನು ಸದಸ್ಯರಿಗೆ ನೀಡಿದ ಸಾಲದ ಮೇಲಿನ ಪಡೆಯುವ ಬಡ್ಡಿ ಆದಾಯ ಏನಿದೆ, ಸಾಲದ ಮೇಲಿನ ಬಡ್ಡಿ ಆದಾಯ ನಮಗೆ ಎಕ್ಸೆಂಪ್ಟ್, ವಿನಾಯಿತ ಪೂರೈಕೆ. ಮತ್ತೆ ಸದಸ್ಯರಿಗೆ ಕೃಷಿ ಉದ್ದೇಶಕ್ಕಾಗಿ ಬಳಸುವ ಬಿತ್ತನೆ ಬೀಜಗಳ ಮಾರಾಟ. ಬಿತ್ತನೆ ಬೀಜಗಳು GST ಕಾಯ್ದೆಯಲ್ಲಿ ಎಕ್ಸೆಂಪ್ಟ್ ಇದೆ. ಸೇಮ್ ಬೀಜಗಳನ್ನ
ಆಹಾರಕ್ಕೋಸ್ಕರ ಮಾರಿದರೆ ಬೇರೆ, ಬಿತ್ತನೆ ಬೀಜ ಅಂತೇಳಿ ಕೃಷಿಕರಿಗೆ ಮಾರಿದ್ರೆ ಅದು ಬೇರೆ. ಬಿತ್ತನೆ ಬೀಜಗಳಿಗೆ ಸೀಡ್ಸ್ ಅಂತೀವಿ ನಾವು, ಅವುಗಳಿಗೆ ವಿನಾಯಿತಿ ಇದೆ. ಹಾಗೆ ಕೃಷಿ ಉಪಕರಣಗಳು, ಗುದ್ಲಿ, ಹಾರೆ, ಪಿಕಾಸಿ, ಕತ್ತಿ, ಈ ರೀತಿ ಏನು ಕೃಷಿ ಉಪಕರಣಗಳಿದೆ, ತಟ್ಟೆ, ಈ ತರದೆಲ್ಲ ಕೃಷಿ ಕಾರ್ಯಗಳಲ್ಲಿ ಬೇಕಾಗುವಂತಹ ಉಪಕರಣಗಳು, ಕೃಷಿ ಉಪಕರಣಗಳು ಅಂತೀವಿ. ಅವುಗಳೆಲ್ಲದೂ GST ಯಲ್ಲಿ ವಿನಾಯಿತ ವಹಿವಾಟು, 0% ಟ್ಯಾಕ್ಸ್. ಓಕೆ, ಸಪೋಸ್ ನೀವು ಗೋಡೌನ್ ಮಾಡಿದಿರಿ, ಗೋಡೌನಿಗೆ ರೆಂಟ್ ತಗೊಳ್ತಿದ್ದೀರಿ, ಗೋಡೌನ್ ಅಲ್ಲಿ ಇದು ಮಾಡ್ತಾ ಇದೀರಿ, ಹಾಗಾದ್ರೆ ಗೋದಾಮು ಸೇವೆಗಳು ಅಂದ್ರೆ ಗೋಡೌನ್ ಫೆಸಿಲಿಟಿ ಇದ್ರೆ ಅದು ಕೂಡ GST ವ್ಯಾಪ್ತಿಯಲ್ಲಿ ಬರೋದಿಲ್ಲ. ವಹಿವಾಟಿನಲ್ಲಿ ಬರುತ್ತೆ, ಆದರೆ ತೆರಿಗೆದಾಯಕ ವಹಿವಾಟಲ್ಲ, ವಿನಾಯಿತ ವಹಿವಾಟು. ನಮ್ಮ ಸದಸ್ಯರು, ರೈತರಾದಂತಹ ಸದಸ್ಯರು ಬೆಳೆದಿರುವಂತಹ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಸಂಘ ನೀಡುವಂತಹ ಸಹಾಯ ಅಥವಾ ಸೇವೆ, ಕಮಿಷನ್ ತಗೊಳ್ತೀರಿ, ಮಾರಾಟ ಮಾಡ್ತೀರಿ, ಮಾರ್ಕೆಟಿಂಗ್ ಫೆಸಿಲಿಟೀಸ್ ಕೊಡ್ತೀರಿ, ಅಂತದಕ್ಕೆಲ್ಲ ಏನ್ ಚಾರ್ಜ್ ಮಾಡ್ತೀರಿ ಅದಷ್ಟು ಇಟ್ ಈಸ್ ಎಕ್ಸೆಂಪ್ಟ್ ಇನ್ಕಮ್, ವಿನಾಯಿತ ಸೇವೆ. ನೆಕ್ಸ್ಟ್, ಗೊಬ್ಬರ ಮಾರಾಟ ಮಾಡ್ತೀವಿ ನಾವು. ಯಾವುದು? ಆರ್ಗ್ಯಾನಿಕ್ ಮೆನ್ಯೂರ್, ಸಾವಯವ ಗೊಬ್ಬರ ಅಥವಾ ಜೈವಿಕ ಗೊಬ್ಬರ. ಅದರಲ್ಲಿ ಒಂದು, ಅದು ಪ್ಯಾಕ್ ಮಾಡಿರಬಾರ್ದು. ಪ್ಯಾಕ್ ಮಾಡಿ ಬ್ರ್ಯಾಂಡ್ ಮಾಡಿ ಅದನ್ನು ಮಾರಾಟ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಇದೆ. ಪ್ಯಾಕ್ ಮಾಡಿಲ್ಲ, ಲೂಸ್ ಆಗಿದೆ ಸರ್, ಅದನ್ನ ಬಂದಾಗ ನಾವು ಚೀಲಕ್ಕೆ ಹಾಕೊಡ್ತೀವಿ. ಎಷ್ಟೋ ಕಡೆ ಹಾಗೆ ಮಾಡ್ತಾರೆ. 5 kg, 3 kg, 20 kg, 10 kg ಅವ್ರು ಬಂದ ನಂತರ ಚೀಲಕ್ಕೆ ಹಾಕಿ ಕೊಡ್ತೀವಿ ಸರ್, ಅದಕ್ಕೆ ಪ್ಯಾಕ್ ಮಾಡಿಸ್ಕೊಡ್ತೀವಿ, ಅದು ಬೇರೆ ಪ್ಯಾಕ್. ಮೊದಲೇ ಪ್ಯಾಕ್ ಮಾಡಿ ಸ್ಟ್ಯಾಕ್ ಮಾಡಿರ್ತೀವಿ ಅಂದ್ರೆ ತಪ್ಪಾಗತ್ತೆ, ಅಥವಾ ಟ್ಯಾಕ್ಸ್ ಬರುತ್ತೆ. ಇದು ವಿನಾಯಿತ ವಹಿವಾಟು. ಪಡಿತರ ವಿತರಣೆ ಮಾಡಿ ಉಳಿದಿರುವಂತ ಖಾಲಿ ಚೀಲಗಳಿದೆಯಲ್ಲ, ಅದು ಟ್ಯಾಕ್ಸ್ ಬರುತ್ತೆ. ಮತ್ತೆ ಪಡಿತರ ವಹಿವಾಟಿಗೆ ಟ್ಯಾಕ್ಸ್ ಇಲ್ಲ, ಪಡಿತರ ಮಾಡಿ ವಿತರಣೆ ಮಾಡಿ ಉಳಿದಂತ ಖಾಲಿ ಚೀಲಗಳಿದೆಯಲ್ಲ ಅದಕ್ಕೆ 5% ಟ್ಯಾಕ್ಸ್ ಇದೆ. ಈ ಅಂಶವನ್ನ ನಾನು ಮುಂದಿನ ಸ್ಲೈಡ್ಗೆ ಹಾಕೊಳ್ಬೇಕಿತ್ತು, ಬೈ ಮಿಸ್ಟೇಕ್ ಇಲ್ಲಿ ಹಾಕೊಂಡಿದ್ದೀನಿ, ನಿಮಗೆ ಇಲ್ಲೇ ವಿವರಣೆ ನೀಡ್ತಾ ಇದ್ದೀನಿ. ಪಡಿತರ ವಿತರಣೆ ಮಾಡಿ ಉಳಿದಂತಹ ಖಾಲಿ ಚೀಲಗಳ ಪಡಿತರಕ್ಕೆ ಟ್ಯಾಕ್ಸ್ ಇಲ್ಲ. ಅಕ್ಕಿ, ಬೇಳೆ ಅಥವಾ ಇದನ್ನೆಲ್ಲ ಕೊಡ್ತೀವಲ್ಲ ಅದಕ್ಕೆ ಟ್ಯಾಕ್ಸ್ ಇಲ್ಲ. ಅದು ಪಡಿತರ ವ್ಯವಸ್ಥೆಯಲ್ಲಿ ಬಂದಿರೋದು, PDS, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ಬಂದಿರುವಂತದ್ದು, ಅದಕ್ಕೆ ಟ್ಯಾಕ್ಸ್ ಇಲ್ಲ. ಆದ್ರೆ ಅದರ ಖಾಲಿ ಚೀಲಗಳನ್ನು ಏನಾದ್ರು ಮಾರಾಟ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಇದೆ. ಹಾಗಾದ್ರೆ ಇನ್ನು ನಮಗೆ ಟ್ಯಾಕ್ಸಬಲ್ ವಹಿವಾಟು ಯಾವುದು? ಎಲ್ಲ ರೀತಿಯ ರಾಸಾಯನಿಕ ಗೊಬ್ಬರಗಳು, ಪ್ಯಾಕ್ ಮಾಡಿರ್ಲಿ ಮಾಡದೇ ಇರ್ಲಿ. ರಾಸಾಯನಿಕ ಗೊಬ್ಬರಗಳಾದ್ರೆ ಪ್ಯಾಕ್ ಮಾಡಿರ್ಲಿ ಮಾಡದೇ ಇರ್ಲಿ. ಅದೇ ಜೈವಿಕ ಗೊಬ್ಬರಗಳು ಅಥವಾ ಆರ್ಗ್ಯಾನಿಕ್ ಮೆನ್ಯೂರ್ ಆಗಿದ್ದರೆ, ಸಾವಯವ ಗೊಬ್ಬರ ಆಗಿದ್ರೆ ಪ್ಯಾಕ್ ಮಾಡಿ ಮಾರಿದ್ರೆ ಮಾತ್ರ ಟ್ಯಾಕ್ಸ್ ಬರುತ್ತೆ, ಇಲ್ಲದವ್ರು ಟ್ಯಾಕ್ಸ್ ಬರೋದಿಲ್ಲ. ಹಾಗೆ ಕೀಟನಾಶಕಗಳು, ಶಿಲೀಂಧ್ರನಾಶಕಗಳು, ಪೆಸ್ಟಿಸೈಡ್ಸ್, ಅವುಗಳಿಗೆ ಟ್ಯಾಕ್ಸ್ ಇದೆ 18%. ಸಾಲ ನೀಡಿದಾಗ ಬರುವಂತಹ ಬಡ್ಡಿಗೆ ಟ್ಯಾಕ್ಸ್ ಇಲ್ಲ, ಆದರೆ ಸಾಲ ನೀಡುವಾಗ ಸಂಸ್ಕರಣಾ ಶುಲ್ಕ, ಪ್ರಾಸೆಸಿಂಗ್ ಫೀಸ್ ಏನಾದ್ರು ತಗೊಳ್ತೀರಿ, ಫಾರ್ಮ್ ಶುಲ್ಕ ಅಥವಾ ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂತ ಏನಾದ್ರು ತಗೊಳ್ತೀರಿ, ಹಾಗಾದ್ರೆ ಟ್ಯಾಕ್ಸ್ ಬರುತ್ತೆ. ಇತರೆ ಕೃಷಿಗೆ ಸಂಬಂಧಪಟ್ಟಂತಹ ಉಪಕರಣಗಳನ್ನ ಮಾರಾಟ ಮಾಡಿದ್ರೆ ಟ್ಯಾಕ್ಸ್ ಇಲ್ಲ, ಹಾರೆ, ಗುದ್ಲಿ, ಪಿಕಾಸಿ ಈ ತರದ್ದು. ಆದ್ರೆ ಯಂತ್ರೋಪಕರಣಗಳನ್ನು ಮಾರಾಟ ಮಾಡಿದ್ರೆ ಅಥವಾ ಬಾಡಿಗೆಗೆ ನೀಡಿದ್ರೆ, ಆ ಬಾಡಿಗೆ ನೀಡಿದ್ದು ಸೇವೆ ಆಗತ್ತೆ, ಅದ್ರ ಮೇಲೆ 18% ಟ್ಯಾಕ್ಸ್ ಬರುತ್ತೆ. ಅದೇ ಮಾರಾಟ ಮಾಡಿದ್ರೆ ಅದು ಪೂರೈಕೆ ಆಗತ್ತೆ, ಸರಕು ಪೂರೈಕೆ ಆಗತ್ತೆ, ಅದರ ಮೇಲೆ 5% ಟ್ಯಾಕ್ಸ್ ಬರುತ್ತೆ. ಇನ್ನು ಪಡಿತರ ವಿತರಣೆ ಶುಲ್ಕ ಬರುತ್ತೆ ನಿಮಗೆ. ಪಡಿತರ ವಿತರಣೆಗೆ ಟ್ಯಾಕ್ಸ್ ಇಲ್ಲ, ಅಲ್ಲಿ ಚೀಲಕ್ಕೆ ಟ್ಯಾಕ್ಸ್ಗಳು ಬರುತ್ತೆ, ಅಥವಾ ಪಡಿತರ ವಿತರಣೆ ಶುಲ್ಕ ಬರುತ್ತೆ ನಿಮಗೆ, ಕಮಿಷನ್. ಆ ಕಮಿಷನ್ ಟ್ಯಾಕ್ಸಬಲ್. ಇನ್ನು ಹಾಲು ಉತ್ಪಾದಕರ ಸಹಕಾರ ಸಂಘ. ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ
ಒಂದು ಏನಂದ್ರೆ ಸರಕು ಮತ್ತು ಸರಕು ಮತ್ತು ಸೇವಾ ತೆರಿಗೆಯಲ್ಲೇ ಹೇಳಿರುವಂಥದ್ದು ಒಂದಿಷ್ಟು ವಿನಾಯಿತ ಸರಕುಗಳು ಅಕ್ರಾಸ್ ದಿ ಇದು ಯಾವುದೇ ಸಂಘ ಯಾವುದೇ ಕಂಪನಿ ಮಾರಲಿ ಅಥವಾ ಇದು ನಾನು ಈಗ ಹೇಳ್ತಾ ಇರುವಂಥದ್ದು ಸಹಕಾರ ಸಂಘಗಳಿಗೆ ಇರುವಂತಹ ವಿನಾಯಿತಿಗಳಲ್ಲ. ಇವು ಸಹಕಾರ ಸಂಘಗಳು ಮಾಡಲಿ ಯಾರೇ ಮಾಡಲಿ ಅವರಿಗೆ ವಿನಾಯಿತಿ ಇದೆ. ಈ ಕಂಪನಿ ಮಾಡ್ಕೊಂಡಿದೀವಿ ಸರ್, ಕಂಪನಿಯಲ್ಲಿ ನಾವು ಇದಕ್ಕೆ ಜೈವಿಕ ಗೊಬ್ಬರ ಮಾಡ್ತಾ ಇದ್ದೀವಿ ಅಂದ್ರೆ ಕಂಪನಿಗಳಿಗೂ ಅವರುಗಳಿಗೆ ವಿನಾಯಿತಿ ಇದೆ. ಹಾಗಾಗಿ ಸಹಕಾರ ಸಂಘಗಳು ಅನ್ನೋದಲ್ಲ, ಇಲ್ಲಿ ವ್ಯಕ್ತಿ ಅನ್ನೋ ಡೆಫಿನೇಷನ್ ಅಲ್ಲಿ ಸಹಕಾರ ಸಂಘ ಬರೋದ್ರಿಂದ ಇದು. ಹಾಗಂತ ನಮ್ಮಲ್ಲಿ ಒಂದೊಂದು ವಿಧಕ್ಕೂ ಯಾವ್ದಾವ್ದಕ್ಕೆ ಬರುತ್ತೆ ಅನ್ನೋದು ಉದಾಹರಣೆ ಸಹಿತ ನಾನು ನಿಮಗೆ ವಿವರಿಸ್ತಾ ಇದ್ದೀನಿ. ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಇರ್ಬೋದು ಅಥವಾ ಯಾವುದೇ ರೀತಿಯ ಉತ್ಪಾದಕರ ಸಹಕಾರ ಸಂಘ ಇರ್ಬೋದು, ಯಾರ್ಯಾರಿಗೆ ವಿನಾಯಿತಿ ಸರಕುಗಳಿದಾವೆ? ಹಣ್ಣಿರ್ಬೋದು, ಹಾಲಿರ್ಬೋದು, ಹೂವು, ತರಕಾರಿ, ಮೀನು, ಮೊಟ್ಟೆ, ಮಾಂಸ, ಇವುಗಳೆಲ್ಲದಕ್ಕೂ. ಯಾಕೆಂದ್ರೆ ದೇ ಆರ್ ಪೆರಿಷಬಲ್ ಕಮಾಡಿಟೀಸ್. ಅವುಗಳನ್ನ ಶೆಲ್ಫ್ ಅಲ್ಲಿ ಜಾಸ್ತಿ ದಿನ ಇಡ್ಲಿಕ್ಕೆ ಬರೋದಿಲ್ಲ. 48 ತಾಸು ಅಥವಾ 72 ತಾಸಿಗಿಂತ ಜಾಸ್ತಿ ಅವುಗಳನ್ನ ಸಂಗ್ರಹಿಸಿ ಅಥವಾ ಮಾರಾಟಕ್ಕೋಸ್ಕರ ಇಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅವುಗಳಿಗೆ ಟ್ಯಾಕ್ಸ್ ಇಲ್ಲ. ಹೂವು, ಹಾಲು, ಹಣ್ಣು, ತರಕಾರಿ ಇವೆಲ್ಲ ಎಕ್ಸೆಂಪ್ಟ್ ಕೆಟಗರಿ. ಹಾಗೆ ಜೀವಂತ ವಸ್ತುಗಳು ನಾವು ಅದನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಹಸು, ಎಮ್ಮೆ, ಹೈನುಗಾರಿಕೆಯಲ್ಲಿ ಕೆಲವು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಎಮ್ಮೆ ಹಸುಗಳನ್ನ ಮಾರಾಟ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತವೆ. ಹಸು, ಎಮ್ಮೆ, ಎತ್ತು, ಕುರಿ, ಕೋಳಿ, ಮೇಕೆ, ಹಂದಿ ಎಂತದೇ ಆಹಾರ ವಸ್ತುಗಳಿಗೋಸ್ಕರ ಇರುವಂತಹ ಪ್ರಾಣಿಗಳಿರ್ಬೋದು ಅಥವಾ ಹೈನುಗಾರಿಕೆಗೆ ಇರುವಂತಹ ಪ್ರಾಣಿಗಳಿರ್ಬೋದು, ಅಂತಗಳನ್ನ ಏನಾದ್ರು ಮಾರಾಟ ಮಾಡಿದ್ರೆ ಜೀವಂತ ಪ್ರಾಣಿಗಳು, ದೇ ಆರ್ ನಾಟ್ ಸರಕು, ಗೂಡ್ಸ್. ಹಾಗೆ ಹಾಲು, ಮೊಸರು, ಬೆಣ್ಣೆ ಅಂದ್ರೆ ಪೆರಿಷಬಲ್ ಕಮಾಡಿಟೀಸ್, ಅವುಗಳೆಲ್ಲ ವಿನಾಯಿತ ಸರಕುಗಳು. ತೆರಿಗೆದಾಯಕ ಸರಕುಗಳು ಯಾವ್ದಾಗತ್ತೆ? ತುಪ್ಪ ಇರ್ಬೋದು, ಪಶು ಆಹಾರ ಇರ್ಬೋದು, ಗೊಬ್ಬರ ಇರ್ಬೋದು. ಇನ್ನು ನಿರ್ದಿಷ್ಟವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಹೇಳಬೇಕು ಅಂದ್ರೆ ಯಾವ್ದ್ಯಾವ್ದು ವಿನಾಯಿತ ವಹಿವಾಟುಗಳನ್ನು ನೋಡೋಣ. ಸದಸ್ಯ ರೈತರಿಂದ ಸಂಗ್ರಹಿಸುವ ಮತ್ತು ಡೈರಿಗಳಿಗೆ ಪೂರೈಸುವ ಹಸಿ ಹಾಲು, ಫ್ರೆಶ್ ಮಿಲ್ಕ್, ಅವುಗಳು ವಿನಾಯಿತ ಸರಕುಗಳು. ಅವುಗಳಿಗೆ ಟ್ಯಾಕ್ಸ್ ಇಲ್ಲ. ಹಾಗೆ ಹಾಲು ಸಂಗ್ರಹಣೆಗಾಗಿ ಅಥವಾ ತಂಪುಗೊಳಿಸ್ಲಿಕ್ಕೋಸ್ಕರ ಪಡೆಯುವಂತಹ ಸೇವಾ ಶುಲ್ಕಗಳು, ಚಿಲ್ಲಿಂಗಿಗೋಸ್ಕರ ನಾವು ಹಾಲು ಸಂಗ್ರಹಣೆ ಮಾಡಿದೀವಿ, ಅದನ್ನ ಫ್ರೀಸರ್ ಅಲ್ಲಿ ಇಡ್ತೀವಿ, ಅದನ್ನ ಸಾಗಾಟ ಮಾಡ್ತೀವಿ, ಅದಕ್ಕೆ ಚಾರ್ಜಸ್ ಆಗತ್ತೆ ಅಂದ್ರೆ ಅವುಗಳಿಗೆ ಕೂಡ ಟ್ಯಾಕ್ಸ್ ಇಲ್ಲ. ಹಾಲನ್ನ ಸಾಗಾಟ ಮಾಡ್ಲಿಕ್ಕೆ ನಾವು ಒಂದಿಷ್ಟು ಸಂಗ್ರಹ ಮಾಡ್ತೀವಿ, ಶುಲ್ಕ ಸಂಗ್ರಹ ಮಾಡ್ತೀವಿ, ಅದಕ್ಕೂ ಟ್ಯಾಕ್ಸ್ ಇಲ್ಲ. ಮತ್ತೆ ಈ ಸಂಘ ಸದಸ್ಯರಿಗೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರಾಗಿರ್ಬೇಕು. ಅವರಿಗೆ ವಿತರಿಸುವಂತಹ ಹತ್ತಿ ಬೀಜದ ಹಿಂಡಿ, ಗೋಧಿ ತೌಡು ಅಥವಾ ಪಶು ಆಹಾರಗಳು, ಬ್ರ್ಯಾಂಡೆಡ್ ಆಗಿರಬಾರ್ದು, ಬ್ರ್ಯಾಂಡೆಡ್ ಅಲ್ಲದ ಪಶು ಆಹಾರಗಳು ಏನಾದ್ರು ಇದ್ರೆ ಅವುಗಳಿಗೆ ಟ್ಯಾಕ್ಸ್ ಇಲ್ಲ. ಮತ್ತೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡ್ಲಿಕ್ಕೆ ಏನಾದ್ರು ನೀವು ಚಾರ್ಜಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ. ಹಾಗಾದ್ರೆ ಸರಕು ಇದರಲ್ಲಿ ಯಾವ್ದ್ಯಾವ್ದು ತೆರಿಗೆದಾಯಕ ವಹಿವಾಟುಗಳು? ಹಾಲು ಮಾರಾಟಕ್ಕೆ ಟ್ಯಾಕ್ಸ್ ಇಲ್ಲ, ಹಾಲಿಗೆ ಟ್ಯಾಕ್ಸ್ ಇಲ್ಲ. ಆದ್ರೆ ಹಾಲಿನ ಕ್ಯಾನ್ ಮಾರಾಟ ಮಾಡ್ತಾ ಇದ್ದೀರಿ ಅಥವಾ ಲೈನರ್ ಮಾರಾಟ ಮಾಡ್ತಾ ಇದ್ದೀರಿ ಅಥವಾ ಸಣ್ಣ ಪುಟ್ಟ ಡೈರಿ ಉಪಕರಣಗಳ ಮಾರಾಟ ಮಾಡ್ತಾ ಇದ್ದೀರಿ ಅಥವಾ ಸಂಘ ತನ್ನದೇ ಬ್ರ್ಯಾಂಡ್ ನಲ್ಲಿ ಪ್ಯಾಕ್ ಮಾಡಿದಂತಹ ಮೊಸರು, ಮಜ್ಜಿಗೆ ಅಥವಾ ಪನ್ನೀರ್ ಮಾರಾಟ ಮಾಡ್ತಾ ಇದ್ದೀವಿ ಅಂದ್ರೆ 5% ಟ್ಯಾಕ್ಸ್ ಮಾಡಬೇಕು. ಸಡಿಲವಾಗಿ ಮಾರಾಟ ಮಾಡಿದ್ರೆ, ಲೂಸ್ ಮಾರಾಟ ಮಾಡಿದ್ರೆ, ಮೊಸರನ್ನ ಲೂಸ್ ಆಗಿ ಪ್ಯಾಕ್ ಮಾಡದೆ ಬ್ರ್ಯಾಂಡ್ ಮಾಡದೆ ಮಾಡಿದ್ರೆ ಟ್ಯಾಕ್ಸ್ ಇಲ್ಲ. ಆದ್ರೆ ಪ್ಯಾಕ್ ಮಾಡಿ ಮಾರಿದ್ರೆ ಟ್ಯಾಕ್ಸ್ ಇದೆ. ಔಷಧಗಳು ಮತ್ತು ಪೂರಕಗಳು ಅಂದ್ರೆ
ಏನ್ ಹೇಳ್ತೀವಿ ಅದಕ್ಕೆ, ಸಪ್ಲಿಮೆಂಟ್ಸ್ ಅಂತ. ಹಸುಗಳಿಗೆ ವಿಟಮಿನ್ಸ್ ಟ್ಯಾಬ್ಲೆಟ್ ಕೊಡ್ತೀವಿ, ಕ್ಯಾಲ್ಸಿಯಂ ಸಿರಪ್ಗಳು ಕೊಡ್ತೀವಿ, ಅವೆಲ್ಲ ತೆರಿಗೆದಾಯಕ ವಹಿವಾಟುಗಳು. ಮತ್ತೆ ಸದಸ್ಯತ್ವದ ಶುಲ್ಕ, ಪ್ರವೇಶ ಶುಲ್ಕ, ಷೇರು ವರ್ಗಾವಣೆ ಶುಲ್ಕ, ಇವುಗಳೆಲ್ಲ ಟ್ಯಾಕ್ಸ್ ಇದೆ. ಅವು ಸೇವೆ, ಅವುಗಳಿಗೆ ಟ್ಯಾಕ್ಸ್ ಬರುತ್ತೆ. ವಸತಿ ಸಹಕಾರ ಸಂಘಗಳು ಅಂದ್ರೆ ನಿಮಗೆ ಹೆಚ್ಚಿನವರಿಗೆ ಗೊತ್ತಿರಬಹುದು, ಬೆಂಗಳೂರಿನಂತ ಮಹಾನಗರಗಳಲ್ಲಿ ಅಪಾರ್ಟ್ಮೆಂಟ್ಗಳು ಇದ್ದಾವೆ. ಆ ಅಪಾರ್ಟ್ಮೆಂಟ್ ಓನರ್ಗಳು ಕೋಆಪರೇಟಿವ್ ಸೊಸೈಟಿ ಮಾಡ್ಕೊಳ್ತಾರೆ. ಅಪಾರ್ಟ್ಮೆಂಟ್ಗಳಲ್ಲಿ ಈಗ ಸಪೋಸ್ ಯಾವುದೋ ಒಂದು ದೊಡ್ಡ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಸುಮಾರು 150 ಮನೆಗಳಿದಾವೆ. ಆ 150 ಮನೆಗಳು ಸೇರ್ಕೊಂಡು ಒಂದು ಕೋಆಪರೇಟಿವ್ ಸೊಸೈಟಿ ಮಾಡ್ಕೊಳ್ತಾರೆ. ಈಗ ಅದು ಪರ್ಮಿಟೆಡ್ ಮಾಡಬೇಕು ಅಂತ. ಅಂತಹ ವಸತಿ ಸಹಕಾರ ಸಂಘಗಳು ಅಂದ್ರೆ ಹೌಸಿಂಗ್ ಸೊಸೈಟೀಸ್ ಅಲ್ಲ. ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಇದೆಯಲ್ಲ, ಅದಲ್ಲ. ಸೈಟ್ಗಳು ಮಾಡಿ ಮಾರಾಟ ಮಾಡಿ ಮನೆ ಕಟ್ಟಲಿಕ್ಕೆ ಸಹ ಕೊಡುವಂಥದ್ದು ಅದು ಬೇರೆ. ಹೌಸಿಂಗ್ ಸಹಕಾರ ಇದು ವಸತಿ ಸಹಕಾರ ಸಂಘಗಳು ಅಂದ್ರೆ ಅಪಾರ್ಟ್ಮೆಂಟ್ಗಳಲ್ಲಿ ವಸತಿಗಳನ್ನ ಇಟ್ಟುಕೊಂಡಿರುವಂತಹ ವಸತಿ ಓನರ್ಗಳು, ಏನ್ ಮಾಲೀಕರಿದ್ದಾರೆ, ಅವರು ಸಹಕಾರ ಸಂಘಗಳು ಮಾಡ್ಕೊಳ್ತಾರೆ. ಅಂತಹ ಸಹಕಾರ ಸಂಘಗಳಿದ್ರೆ ಹೌಸಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಅಂತಾನೆ ಹೇಳ್ತಾರೆ. ಅದಕ್ಕೆ ಮಾಸಿಕ ನಿರ್ವಹಣಾ ಶುಲ್ಕ ಏನಿದೆ, ಮಂತ್ಲಿ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಏನ್ ತಗೋತೀರಿ, ಅದು ಕಟ್ಟಿ GST ಅನ್ವಯಿಸುತ್ತೆ. ಆದ್ರೆ ಒಬ್ಬ ಸದಸ್ಯ ಮಂತ್ಲಿ 7,500 ರೂಪಾಯಿಗಿಂತ ಕಡಿಮೆ ನಿರ್ವಹಣಾ ಶುಲ್ಕ ಕೊಡ್ತಾ ಇದ್ರೆ ಅವರಿಗೆ GST ಇಲ್ಲ. 7,500ಕ್ಕಿಂತ ಹೆಚ್ಚಿದ್ರೆ ಮಾತ್ರ GST ಅನ್ವಯಿಸುತ್ತೆ. ಮತ್ತೆ ನಮ್ದು ಸಣ್ಣ ಅಪಾರ್ಟ್ಮೆಂಟ್ ಓನರ್ಸ್ ಸೊಸೈಟಿ ಸರ್, ನಮ್ಮಲ್ಲಿ ಜಾಸ್ತಿ ಜನ ಇಲ್ಲ, ಒಟ್ಟು ವಹಿವಾಟು ನಮ್ಮಲ್ಲಿ 20 ಲಕ್ಷಕ್ಕಿಂತ ಕಡಿಮೆ ಇದೆ ಅಂದ್ರೆ ನಿರ್ವಹಣಾ ಶುಲ್ಕ 8 ಇರ್ಲಿ 10 ಇರ್ಲಿ, 10,000 ರೂಪಾಯಿ ಪ್ರತಿ ತಿಂಗಳು ಇರ್ಲಿ. ನಮ್ಮಲ್ಲಿ ಸಪೋಸ್ ಒಂದು ಸೊಸೈಟಿ ಇದೆ, 10 ಮನೆಗಳಿದಾವೆ, 10 ಮನೆಗಳಿಂದ ಒಂದು ಸೊಸೈಟಿ. 10 ಮನೆಗಳಿಗೆ ಒಂದು ಸೊಸೈಟಿ ಆಗೋದಿಲ್ಲ, ಯಾಕೆಂದ್ರೆ ಮಿನಿಮಮ್ 13 ಜನ ಬೇಕು ನಿಮಗೆ. 13 ಜನರಿದ್ದಾರೆ, ಅಲ್ಲಿ ನಾವು ಸೊಸೈಟಿ ಮಾಡ್ಕೊಂಡಿದೀವಿ. ಒಬ್ಬೊಬ್ಬರಿಂದ ತಿಂಗಳಿಗೆ 7,500 ರೂಪಾಯಿ ತಗೊಳ್ತಾ ಇದ್ದೀವಿ, ಅಥವಾ 7,600 ರೂಪಾಯಿ ತಗೊಳ್ತಾ ಇದ್ದೀವಿ. ವರ್ಷಕ್ಕೆ 20 ಲಕ್ಷಕ್ಕಿಂತ ಕಡಿಮೆ ಬರ್ತಾ ಇದೆ. ಆಗ ನೀವು ರಿಜಿಸ್ಟ್ರೇಷನ್ ಬೇಕಾಗೋದಿಲ್ಲ, GST ಕಟ್ಟುವ ಅಗತ್ಯ ಇರೋದಿಲ್ಲ. ನೆಕ್ಸ್ಟ್, ಪತ್ತಿನ ಸಹಕಾರಿಗಳು, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ತೆರಿಗೆದಾಯಕ ಸೇವೆ ನೀಡ್ತಾ ಇದ್ರೆ ನೋಂದಣಿ ಆಗಿ ತೆರಿಗೆ ಪಾವತಿಸಬೇಕು. ಪತ್ತಿನ ಸಹಕಾರಿ ಸಂಸ್ಥೆಗಳಲ್ಲಿ ಯಾವುದು, ಎಲ್ಲ ರೀತಿಯ ಬಡ್ಡಿಯೇತರ ಆದಾಯಗಳು GST ತೆರಿಗೆ ವ್ಯಾಪ್ತಿ ಬರುತ್ತೆ. ಬಡ್ಡಿಗೆ ತೆರಿಗೆ ಇಲ್ಲ, ಬಡ್ಡಿಯೇತರ ಆದಾಯಗಳೆಲ್ಲದೂ GST ವ್ಯಾಪ್ತಿ ಬರುತ್ತೆ. ಒಟ್ಟು ಆದಾಯದಲ್ಲಿ ಬಡ್ಡಿನೂ ಸೇರ್ಕೊಳ್ಳುತ್ತೆ. ಆದರೆ ತೆರಿಗೆದಾಯಕ ಸೇವೆಯಲ್ಲಿ ಬರೀ ಬಡ್ಡಿಯನ್ನು ಹೊರತುಪಡಿಸಿದಂತ ಸೇವೆಗಳು ಅಂದ್ರೆ ಯಾವ್ದ್ಯಾವುದು, ಕಮಿಷನ್ ಇರ್ಬೋದು, ಬೋನಸ್ ಇರ್ಬೋದು, ದಾಖಲಾತಿ ಶುಲ್ಕ ಇರ್ಬೋದು, ಲಾಕರ್ ಬಾಡಿಗೆ ಇರ್ಬೋದು, ಫೀಸ್ ಇರ್ಬೋದು, ಬ್ರೋಕರೇಜು, ರಿಕವರಿ ಚಾರ್ಜಸ್, ಡಿಸ್ಕೌಂಟು, ಲೀಗಲ್ ಅಥವಾ ಶುಲ್ಕಗಳು, ಈ ರೀತಿ ಇದೆಲ್ಲ ಬಡ್ಡಿಯೂ ಸೇರಿದಂತೆ 20 ಲಕ್ಷ ದಾಟಿದ್ರೆ ನೋಂದಣಿ ಪಡಿಬೇಕು. ಆ ಕಮಿಷನ್, ಬೋನಸ್, ದಾಖಲಾತಿ, ಬಡ್ಡಿಯೇತರ ಆದಾಯಗಳೇನಿದೆ ಅವುಗಳಿಗೆಲ್ಲ ಟ್ಯಾಕ್ಸ್ ಕಟ್ಟಬೇಕು. ಈಗ ಒಂದಿಷ್ಟು ಉದಾಹರಣೆಗಳು ನೋಡ್ತಾ ಬರೋಣ. ಯಾವ್ಯಾವ ಸಂಸ್ಥೆಗಳಿಗೆ ನಮಗೆ ಟ್ಯಾಕ್ಸ್ ಬರುತ್ತೆ, ಅಥವಾ ಈಗ ನಾನು ಹೇಳ್ತಾ ಇರುವಂತದ್ದು, ಈಗ ನಾವು ಹೋಗ್ತಾ ಇರುವಂತದ್ದು ನೋಂದಣಿ ಅಗತ್ಯ. 2 ವಿಭಾಗ ಇದೆ. ನೋಂದಣಿ ಅಗತ್ಯ ಇದೆಯಾ ಅಥವಾ ತೆರಿಗೆ ಕಟ್ಟಬೇಕಾದ ಅಗತ್ಯ ಇದೆಯಾ, ಎರಡನ್ನೂ ಬೇರೆ ಬೇರೆ ವಿಚಾರಗಳು. ಆದ್ರೆ ನೋಂದಣಿ ಮಾಡ್ಕೊಳ್ಳದೆ ತೆರಿಗೆ ಕಟ್ಟಲಿಕ್ಕೆ ಬರೋದಿಲ್ಲ. ನೋಂದಣಿ ಯಾವಾಗ ಅಗತ್ಯ ಇದೆ, ಒಂದಿಷ್ಟು ಎಕ್ಸಾಂಪಲ್ ತಗೊಳ್ತಾ ಬರೋಣ. ನಮ್ದೊಂದು ವ್ಯಾವಹಾರಿಕ ಸಂಸ್ಥೆ, ಸಹಕಾರ ಸಂಸ್ಥೆ. ನಮ್ಮಲ್ಲಿ ವ್ಯಾಪಾರ ವಹಿವಾಟಿದೆ, ಆದ್ರೆ ಕೇವಲ ವಿನಾಯಿತ ಸರಕಿದೆ. ಅದು ಎಕ್ಸೆಂಪ್ಟ್ ಕ್ಯಾಟಗರಿ, ಎಕ್ಸೆಂಪ್ಟ್ ಗೂಡ್ಸ್. 33 ಲಕ್ಷ ಇದೆ. ಹಾಗೆ ವ್ಯಾಪಾರ ವಹಿವಾಟಿನಲ್ಲಿ ತೆರಿಗೆದಾಯಕ ವಹಿವಾಟು ಕೂಡ ಇದೆ, ಟ್ಯಾಕ್ಸಬಲ್ ಗೂಡ್ಸ್ ಇದೆ.
ಅದು 12 ಲಕ್ಷ ಇದೆ. ಬಡ್ಡಿ ಆದಾಯ ಇದೆ. ಬಡ್ಡಿ ಆದಾಯ ಈ ಸಾರಿ ಹೇಳ್ದಂಗೆ ಬಡ್ಡಿ ಆದಾಯ ವಿನಾಯಿತ ಸೇವೆ ಬಡ್ಡಿ ಇಲ್ಲ ನಮ್ಮಲ್ಲಿ. ಹಾಗೆ ಬಡ್ಡಿಯೇತರ ಆದಾಯಗಳು ಕೂಡ ಇಲ್ಲ. ತೆರಿಗೆದಾಯಕ ಸೇವೆ ಅಂತ ಹೇಳ್ತೀವಿ ನಾವು, ಅದು ಕೂಡ ಇಲ್ಲ. ಅಂದ್ರೆ ಒಂದು ವ್ಯಾಪಾರ ವಹಿವಾಟು ಮಾಡ್ತಾ ಇರುವಂತಹ ಸಂಸ್ಥೆ 33 ಲಕ್ಷ ರೂಪಾಯಿ ವಿನಾಯಿತ ಎಕ್ಸೆಂಪ್ಟ್ ಕೆಟಗರಿ ಇದೆ. ತೆರಿಗೆದಾಯಕ ವಹಿವಾಟು 12 ಲಕ್ಷ ರೂಪಾಯಿ ಇದೆ. ಬೇಕೋ ಬೇಡವೋ? ಬೇಕು. ಯಾಕೆಂದ್ರೆ ಒಟ್ಟು ವಹಿವಾಟು 40 ಲಕ್ಷ ದಾಟಿದೆ. ಒಟ್ಟು ವಹಿವಾಟು 40 ಲಕ್ಷ ದಾಟಿದಾಗ ತೆರಿಗೆದಾಯಕ ವಹಿವಾಟು ಸ್ವಲ್ಪನಾದ್ರೂ ಇದ್ರೆ ನಮಗೆ ನೋಂದಣಿ ಅಗತ್ಯ ಇದೆ. ತೆರಿಗೆದಾಯಕ ವಹಿವಾಟಿನ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ವ್ಯಾಪಾರ ವಹಿವಾಟು ಇಲ್ಲ, ತೆರಿಗೆದಾಯಕನೂ ಇಲ್ಲ, ವಿನಾಯಿತ ಸರಕು ಇಲ್ಲ, ಆದರೆ ಬಡ್ಡಿ ಆದಾಯ ಇದೆ. ಆದರೆ ಬಡ್ಡಿ ಆದಾಯ ವಿನಾಯಿತ ಸೇವೆ. ಬಡ್ಡಿ ಆದಾಯ 19 ಲಕ್ಷ ಇದೆ. ಬಡ್ಡಿಯೇತರ ಆದಾಯ ಈ ಸದಸ್ಯತ್ವ ಶುಲ್ಕ, ಪ್ರವೇಶ ಶುಲ್ಕ, ಕಮಿಷನ್, ರಿಕವರಿ ಚಾರ್ಜಸ್, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಈ ರೀತಿದೆಲ್ಲ ರಿಕವರಿ ಮಾಡಿದ್ದೀವಿ. ಲೀಗಲ್ ಚಾರ್ಜಸ್ ಈ ರೀತಿದೆಲ್ಲ ತಗೊಂಡಿದ್ದೀವಿ. ಅದು 2 ಲಕ್ಷ ಇದೆ. ಮೇಲ್ಗಡೆ ಹಿಂದೆ ಹೇಳಿರುವಂತದ್ದು ವ್ಯಾಪಾರ ವಹಿವಾಟು 40 ಲಕ್ಷದ ಮೇಲಿರುವಂತಹ ಇದು. ಅದರಲ್ಲಿ ತೆರಿಗೆದಾಯಕ ವಹಿವಾಟು ಸ್ವಲ್ಪನಾದ್ರೂ ಇದೆ, ಹಾಗಾಗಿ ನಾವು ನೋಂದಣಿ ಮಾಡ್ಕೊಳ್ಬೇಕು. ಇದು ವ್ಯಾಪಾರಿ ಸಂಸ್ಥೆ ಅಲ್ಲ, ಕೇವಲ ಇದದ್ದು ಸೇವೆ ನೀಡುವಂತಹ ಸಂಸ್ಥೆ. ಇದರಲ್ಲಿ 21 ಲಕ್ಷ ರೂಪಾಯಿ ಒಟ್ಟು ವಹಿವಾಟು. ಹಾಗಾದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. 2 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಟಬೇಕು, 21 ಲಕ್ಷದ ಮೇಲಲ್ಲ. ಹಿಂದಿನ ವ್ಯಾಪಾರಿ ವಹಿವಾಟನ್ನ ಮಾಡ್ತಾ ಇರುವಂತಹ ಈ ಸೊಸೈಟಿ ಆಗಿದ್ರೆ 12 ಲಕ್ಷದ ಮೇಲೆ ಟ್ಯಾಕ್ಸ್ ಕಟ್ಟಿದ್ರಾಯ್ತು. ಈ ಸೇವೆಯನ್ನು ನೀಡುವಂತಹ ಇದರಲ್ಲಿ ತೆರಿಗೆದಾಯಕ ಸೇವೆ ಇರುವುದು 2 ಲಕ್ಷ. ಇದರ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ವ್ಯಾಪಾರ ವಹಿವಾಟಿದೆ, ಆದರೆ ಎಕ್ಸೆಂಪ್ಟ್ ಗೂಡ್ಸ್ 3 ಲಕ್ಷ ಇದೆ. ವ್ಯಾಪಾರ ವಹಿವಾಟಿದೆ, ತೆರಿಗೆದಾಯಕ ವಹಿವಾಟಿದೆ, 2 ಲಕ್ಷ ರೂಪಾಯಿ ಇದೆ. ಬಡ್ಡಿ ಆದಾಯ ಇದೆ, ಆದರೆ ಅದು ಪೂರ್ತಿ ವಿನಾಯಿತ ಸೇವೆ, 10 ಲಕ್ಷ ರೂಪಾಯಿ ಇದೆ. ಹಾಗೆ ವಿನಾಯಿತ ಸೇವೆ ಇದೆ, ತೆರಿಗೆದಾಯಕ ಸೇವೆ ಇದೆ, ಬಡ್ಡಿಯೇತರ ಆದಾಯ ಈಗಾಗಲೇ ಹೇಳ್ದಂಗೆ ಪ್ರವೇಶ ಶುಲ್ಕ, ಕಮಿಷನ್ ಈ ತರ ವಗೈರೆಗಳಿದಾವೆ, ಅದು 6 ಲಕ್ಷ ಇದೆ. ಅರ್ಥ ಮಾಡ್ಕೊಳ್ಳಿ, ಸೇವೆ ಇದೆ ಅಂತ ಹೇಳಿದ ತಕ್ಷಣ ನಿಮಗೆ ಒಟ್ಟು ವಹಿವಾಟು 20 ಲಕ್ಷ ದಾಟಿದರೆ ನೋಂದಣಿ ಮಾಡ್ಕೊಳ್ಬೇಕು. ನೀವಿಲ್ಲಿ 21 ಲಕ್ಷ ರೂಪಾಯಿಗಳ ವಹಿವಾಟು ನಡೆಸಿದಿರಿ. ಅದರಲ್ಲಿ ತೆರಿಗೆದಾಯಕ ಸರಕು 2 ಲಕ್ಷ ಇದೆ, ತೆರಿಗೆದಾಯಕ ಸೇವೆ 6 ಲಕ್ಷ ಇದೆ. ಇದು 2ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. 10 ಲಕ್ಷ ಮತ್ತು 3 ಲಕ್ಷ ಏನು ವಿನಾಯಿತ ಸೇವೆ, ವಿನಾಯಿತ ಸರಕು ಇದೆ, ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಾಗತ್ತೆ ಇಲ್ಲ, ಆದರೆ ನೋಂದಣಿ ಪಡೆಯುವ ಅಗತ್ಯ ಇದೆ. ನೋಂದಣಿ ಪಡಿಬೇಕಾಗತ್ತೆ. ಹಾಗೆ ಇನ್ನೊಂದು ಉದಾಹರಣೆ, ಒಂದು ಸೊಸೈಟಿ ಇದೆ ನಮ್ಮಲ್ಲಿ, ವ್ಯಾಪಾರ ವಹಿವಾಟು ವಿನಾಯಿತ ವಹಿವಾಟು ಅಂದ್ರೆ ಎಕ್ಸೆಂಪ್ಟ್ ಗೂಡ್ಸ್ 5 ಲಕ್ಷ ರೂಪಾಯಿ ಇದೆ. ವ್ಯಾಪಾರ ವಹಿವಾಟು ತೆರಿಗೆದಾಯಕ ವಹಿವಾಟಿದೆ 1 ಲಕ್ಷ ಇದೆ. ಒಟ್ಟು 6 ಲಕ್ಷ ರೂಪಾಯಿ ತೆರಿಗೆದಾಯಕ ವಹಿವಾಟಿದೆ, ವ್ಯಾಪಾರ ವಹಿವಾಟಿದೆ, ಸರಕು ಇದೆ. ಸೇವೆ ಏನ್ ಮಾಡ್ತಾ ಇದ್ದೀವಿ? ಸೇವೆ ಬಡ್ಡಿ ಆದಾಯ ಇದೆ, ವಿನಾಯಿತ ಇದೆ, 14 ಲಕ್ಷ ರೂಪಾಯಿ ಇದೆ. ಹಾಗೆ ಬಡ್ಡಿಯೇತರ ಆದಾಯ, ತೆರಿಗೆದಾಯಕ ಸೇವೆ 1 ಲಕ್ಷ ರೂಪಾಯಿ ಇದೆ. ಒಟ್ಟು ವಹಿವಾಟು 5, 1, 6, 10, 14, 20, 1, 21 ಲಕ್ಷ ಆಗಿದೆ. ಸೇವೆ ಇದೆ ಅಂತ ಹೇಳಿದ್ರೆ ನಿಮ್ದು ಲಿಮಿಟ್ 20 ಲಕ್ಷಕ್ಕೆ ಬರುತ್ತೆ. ಹಾಗಾಗಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಸರ್, ಹಾಗಾದ್ರೆ ಈ ವಿನಾಯಿತ ವಹಿವಾಟಿದ್ದು ಏನು ಉಪಯೋಗ? ವಿನಾಯಿತ ವಹಿವಾಟಿನ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ.
ಈಗ ನೋಡಿ, ತೆರಿಗೆದಾಯಕ ಸರಕು 1,00,000, ತೆರಿಗೆದಾಯಕ ಸೇವೆ 1,00,000 ಇದೆ. ಆ 2,00,000 ರೂಪಾಯಿ ಮೇಲೆ ಮಾತ್ರ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು. ಆದರೆ ನೋಂದಣಿ ಕಡ್ಡಾಯ. ನಮ್ದು ಇನ್ನೊಂದು ವ್ಯಾಪಾರ ವಹಿವಾಟು ವಿನಾಯಿತ ಸರಕು ಇದೆ, 35 ಲಕ್ಷ ಇದೆ. ವ್ಯಾಪಾರಿ ಸಂಸ್ಥೆ ನಮ್ದು, ತೆರಿಗೆದಾಯಕ ಸರಕು ಕೂಡ ಇದೆ, 4 ಲಕ್ಷ ಇದೆ. ಬಡ್ಡಿ ಆದಾಯ ಇಲ್ಲ, ಬಡ್ಡಿಯೇತರ ಆದಾಯ ಇಲ್ಲ. ನೋಡಿ, 39 ಲಕ್ಷ ರೂಪಾಯಿಗಳು ಸರಕು ವಿತರಣೆ ಮಾಡ್ತಾ ಇದೀವಿ ನಾವು. ನೋಂದಣಿ ಅಗತ್ಯ ಇದೆಯಾ? ಇಲ್ಲ. ಯಾಕೆಂದ್ರೆ ಸರಕು ಪೂರೈಕೆ ಮಾಡ್ತಾ ಇರೋರಿಗೆ, ಕೇವಲ ಸರಕು ಪೂರೈಕೆ ಮಾಡ್ತಾ ಇದ್ರೆ ನೋಂದಣಿಯ ಮಿತಿ 40 ಲಕ್ಷ, ಕೇವಲ ಸೇವೆಗಳನ್ನು ಕೊಡ್ತಾ ಇದ್ರೆ ನೋಂದಣಿಯ ಮಿತಿ 20 ಲಕ್ಷ. ಸರಕು ಮತ್ತು ಸೇವೆ ಎರಡು ಕೊಡ್ತಾ ಇದ್ರೆ 20 ಲಕ್ಷ. ಹಾಗಾಗಿ ಈಗ ಇನ್ನೊಂದು ಉದಾಹರಣೆ, ವಿನಾಯಿತ ಸರಕನ್ನ ನಾವು 25 ಲಕ್ಷ ಸೇಲ್ ಮಾಡಿದೀವಿ, ಹಾಗೆ ತೆರಿಗೆದಾಯಕ ಸೇವೆ ಇಲ್ವೇ ಇಲ್ಲ. ಹಾಗೆ ಬಡ್ಡಿ ಆದಾಯ ನಮ್ಮಲ್ಲಿ 50 ಲಕ್ಷ ರೂಪಾಯಿ ಇದೆ, ಬಡ್ಡಿಯೇತರ ಆದಾಯ 1 ರೂಪಾಯಿನೂ ಇಲ್ಲ. ವಹಿವಾಟು ಮಿತಿಯನ್ನ ಮೀರಿದೆ, ಆದರೆ 1 ರೂಪಾಯಿನೂ ತೆರಿಗೆದಾಯಕ ಸರಕು ಇಲ್ಲ. ಆಗ ನೋಂದಣಿ ಅಗತ್ಯ ಇಲ್ಲ. ಅಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಬೇಕು ಅಂದ್ರೆ, ನಮ್ದೊಂದು ಹಾಲು ಸೊಸೈಟಿ, ಮಿಲ್ಕ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ, ಹಾಲು ಉತ್ಪಾದಕರ ಸಹಕಾರ ಸಂಘ. ನಾವು ಕೇವಲ ಹಾಲು ಪೂರೈಕೆ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ 75 ಲಕ್ಷ ರೂಪಾಯಿಗಳ ಹಾಲು ಪೂರೈಕೆ ಆಗಿದೆ. ಹಾಲು ಪೂರೈಕೆ ಬಿಟ್ಟು ಬೇರೆ ಯಾವುದೇ ವಹಿವಾಟು ಇಲ್ಲ. ಹಾಗಾದರೆ 75 ಲಕ್ಷ ರೂಪಾಯಿ ಆಗಿದ್ರು ಕೂಡ ನಮಗೆ ನೋಂದಣಿ ಅಗತ್ಯ ಇಲ್ಲ. ಅದೇ ಮುಂದಿನ ವರ್ಷ ಅದೇ ಕೋಆಪರೇಟಿವ್ ಸೊಸೈಟಿಯಲ್ಲಿ 90 ಲಕ್ಷ ರೂಪಾಯಿಗಳ ಹಾಲು ಮಾರಾಟ ಮಾಡಿದೀವಿ, 1,000 ರೂಪಾಯಿಯ ತುಪ್ಪ ಮಾರಿದೀವಿ. ಹಾಲು ಎಕ್ಸೆಂಪ್ಟ್, ವಿನಾಯಿತ ವಹಿವಾಟು. ತುಪ್ಪ ಟ್ಯಾಕ್ಸಬಲ್ ಸಪ್ಲೈ. ಹಾಲು, ಮೊಸರು, ಬೆಣ್ಣೆ ಎಕ್ಸೆಂಪ್ಟ್. ತುಪ್ಪ, ಪನೀರ್ ಮತ್ತು ಹಾಲಿನ ಉಪ ಉತ್ಪನ್ನಗಳು, ಪೇಡ ಮಾಡ್ತೀವಿ, ಮತ್ತಿನ್ನೇನೋ ಮಾಡ್ತೀವಿ, ಅವುಗಳಿಗೆ ಟ್ಯಾಕ್ಸ್ ಇದೆ. ಏನಾಯ್ತು? ಇದರ ಅರ್ಥ ಏನು? ಕೇವಲ ಹಾಲು ಮಾರಾಟ ಮಾಡ್ತಾ ಇದ್ರೆ ನನಗೆ 75 ಲಕ್ಷ ರೂಪಾಯಿ ವಹಿವಾಟು ಮಾಡಿದ್ದೀನಿ, ಟ್ಯಾಕ್ಸ್ ಇಲ್ಲ. ಅದೇ ಮುಂದಿನ ವರ್ಷ 90 ಲಕ್ಷ ರೂಪಾಯಿಗಳ ವಹಿವಾಟು ಮಾಡಿದ್ದೀನಿ, ಅದರಲ್ಲಿ 1,000 ರೂಪಾಯಿದು ಏನು ತುಪ್ಪ ಮಾರಿದ್ದೀನಿ, ಒಟ್ಟು ವಹಿವಾಟು ಏನಾಗಿದೆ? 90 ಲಕ್ಷದ 1,000 ರೂಪಾಯಿ ಆಗಿದೆ. ಆ 90 ಲಕ್ಷದ 1,000 ರೂಪಾಯಿ ಇದ್ರೆ ನೋಂದಣಿ ಮಾಡ್ಕೊಳ್ಬೇಕು, 1,000 ರೂಪಾಯಿಗಳ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಅರ್ಥ ಆಗಿದೆ ಅನ್ಸುತ್ತೆ. ಅದೇ ಮುಂದಿನ ವರ್ಷ ಹಾಲು ಮಾರಾಟ ನಿಂತೋಯ್ತು ನಮ್ಮಲ್ಲಿ, ಮಿಲ್ಕ್ ರೂಟ್ ಇಂದ ಬೇರೆ ಆಗ್ಬಿಡ್ತು, ನಮ್ಮ ಮಿಲ್ಕ್ ರೂಟ್ ಚೇಂಜ್ ಮಾಡ್ಬಿಟ್ರು. ಹಾಗಾಗಿ ನಮ್ಮಲ್ಲಿ ಹಾಲನ್ನ ಮಾರಾಟ ಮಾಡೋದು ನಿಲ್ಸ್ಬಿಟ್ವಿ. ಆದರೆ ಸೊಸೈಟಿ ಕಟ್ಕೊಂಡಿದ್ವಿ, ಮೆಂಬರ್ಸ್ ಇದ್ದಾರೆ. ಹಾಗಾಗಿ ನಾವು ಕೇವಲ ಸರಕುಗಳನ್ನ ಕೊಡ್ಲಿಕ್ಕೆ ಹಿಡಿದ್ವಿ, ಗೊಬ್ಬರ ಮಾರಾಟ ಮಾಡಿದ್ವಿ, ಹಾಗೆ ತುಪ್ಪ ಮಾರಾಟ ಮಾಡಿದ್ವಿ, ಖಾಲಿ ಚೀಲ ಮಾರಾಟ ಮಾಡಿದ್ವಿ, ಈ ತರದೆಲ್ಲ ಮಾರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಪಶು ಆಹಾರಗಳು ಮಾರಾಟ ಮಾಡಿದ್ವಿ. 40 ಲಕ್ಷ ರೂಪಾಯಿವರೆಗೆ ನೀವು ಏನೇ ವಹಿವಾಟು ಮಾಡಿದ್ರು ನಿಮಗೆ ನೋಂದಣಿ ಅಗತ್ಯ ಇಲ್ಲ. 40ಕ್ಕಿಂತ ಜಾಸ್ತಿ ಆದರೆ ನಿಮಗೆ ನೋಂದಣಿ ಅಗತ್ಯ ಇದೆ. ಮತ್ತು ತೆರಿಗೆದಾಯಕ ಸಪ್ಲೈ ಯಾವ್ದ್ಯಾವ್ದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೋ ಅದಷ್ಟಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಸೊ ನಿಮಗೆ ನೋಂದಣಿಯ ಅಗತ್ಯದ ಬಗ್ಗೆ ಇವತ್ತು ವಿವರಿಸಿದ್ದೀನಿ. ಇನ್ನು ನೋಂದಣಿಯ ಪ್ರಕ್ರಿಯೆ ಹೇಗಿರಬೇಕು, ನೋಂದಣಿ ಹೇಗೆ ಮಾಡ್ಕೊಳ್ಬೇಕು, ನೋಂದಣಿ ಮಾಡ್ಕೊಂಡ್ರೆ ಏನೇನು ಡಾಕ್ಯುಮೆಂಟೇಶನ್ ಇಡಬೇಕು, ನೋಂದಣಿ ಮಾಡ್ಕೊಂಡ ನಂತರ ವರದಿಗಳನ್ನು ಸಲ್ಲಿಸೋದು ಹೇಗೆ,
ಟ್ಯಾಕ್ಸ್ ಅನ್ನ ಯಾವ ರೀತಿ ಪಾವತಿ ಮಾಡಬೇಕು, ಟ್ಯಾಕ್ಸ್ ರಿಬೇಟ್ ಅನ್ನು ತಗೊಳ್ಳೋದು ಯಾವುದು, ಯಾವ್ಯಾವ ವಸ್ತುಗಳ ಮೇಲೆ ಎಷ್ಟೆಷ್ಟು ಟ್ಯಾಕ್ಸ್ ಬರುತ್ತೆ, ಮತ್ತು ಇನ್ಪುಟ್ ಕ್ರೆಡಿಟ್ ತಗೊಳ್ಬೋದಾ, ನಮ್ಗೇನಾದ್ರು ಕಾಂಪೋಸಿಷನ್ ಸ್ಕೀಮ್ ಇದೆಯಾ, ಅದು ಹೇಗೆ ಇದಾಗತ್ತೆ, ಎಲ್ಲ ವಿಚಾರಗಳನ್ನ ಮುಂದಿನ ಒಂದು ಅವಧಿಯಲ್ಲಿ ತಿಳ್ಕೊಳ್ಳೋಣ. ಈಗಾಗಲೇ ಸುಮಾರು 47 ನಿಮಿಷಗಳ ಕಾಲ ನಾವು ವಿಚಾರ ಮಾಡಿದ್ದೀವಿ. ಇವತ್ತಿನ ಅವಧಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಮುಂದಿನ ಅವಧಿಯಲ್ಲಿ ಇನ್ನುಳಿದ ವಿಚಾರ, ನೋಂದಣಿ ಪಡೆಯೋದಂಥದ್ದಿರ್ಬೋದು, ಅಥವಾ ನೋಂದಣಿ ಪಡೆದ ನಂತರ ಏನೇನು ಮಾಡಬೇಕು, ವರದಿಗಳನ್ನು ಕೊಡೋದು ಹೇಗೆ, ಡೂಸ್ ಅಂಡ್ ಡೋಂಟ್ಸ್, ಇದಿಷ್ಟನ್ನು ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಕ್ತಾಯ ಮಾಡಲಿಕ್ಕೆ ನಿಮ್ಮೆಲ್ಲರ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಪ್ರಶ್ನೋತ್ತಿನ ಅವಧಿಯನ್ನು ಮುಗಿಸ್ಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನ ಕೇಳ್ತಾ ಇದ್ದೀನಿ. ಜೈ ಸಹಕಾರ. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್ ಸೊ ಮಚ್.